ನಮಸ್ಕಾರ. ಇಂದು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಶಿವಶಂಕರ್ ನಮ್ಮೊಂದಿಗೆ ಮಧುಮೇಹದ ಬಗ್ಗೆ ಮಾತನಾಡಲಿಕ್ಕೆ ಇದ್ದಾರೆ. ನಮಸ್ಕಾರ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ಸರ್, ನಮಗೆ ಮಧುಮೇಹದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ಬೋದಾ? ಮೊದಲಿಗೆ ನಮ್ಮ ಫೇಸ್ಬುಕ್ಕಿನ ವೀಕ್ಷಕರಿಗೆ ಯುಗಾದಿಯ ಶುಭಾಶಯಗಳು. ಮಧುಮೇಹ ಇದು ಈ ಕಾಯಿಲೆಯನ್ನು ನಾವು ಇಂಗ್ಲೀಷಲ್ಲಿ ಟೈಪ್ 2 ಡಯಾಬಿಟೀಸ್ ಅಥವಾ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೇವೆ. ಈ ಸಕ್ಕರೆ ಕಾಯಿಲೆಯನ್ನು ಮಧುಮೇಹ ಮತ್ತು ಸಕ್ಕರೆ ಕಾಯಿಲೆ ಎರಡೂ ಹೆಸರಲ್ಲಿ ಹೇಳ್ತಾರೆ ಜನರು. ಈ ಸಕ್ಕರೆ ಕಾಯಿಲೆಗೆ ಶ್ರೀಮಂತ ಕಾಯಿಲೆ ಅಂತೂ ಹೇಳ್ತಾರೆ ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರೆ. ಈ ಸಕ್ಕರೆ ಕಾಯಿಲೆಯು ಪ್ರಪಂಚದಲ್ಲಿ ಹಿಂದಿನ ಕಾಲದಲ್ಲಿ ಇದು ಶ್ರೀಮಂತ ಜನರಿಗೆ ಬರುವಂಥ ಕಾಯಿಲೆ ಆಗಿತ್ತು. ಡೆವಲಪ್ಡ್ ಕಂಟ್ರಿ ಅಂದರೆ ಮುಂದುವರಿದ ರಾಷ್ಟ್ರಗಳಿರುವಂಥ ಜನರಿಗೆ ಬರ್ತಾಯಿತ್ತು. ಆದರೆ ಇತ್ತೀಚೆಗೆ ಇದು ಮುಂದುವರಿಯುತ್ತಾ ಇರುವಂಥ ದೇಶಗಳಲ್ಲಿ ಜನರಿಗೆ, ಸಾಮಾನ್ಯ ವರ್ಗದ ಜನರಿಗೆ ಕಾಯಿಲೆಗಳು ಬರ್ತಾ ಇದೆ. ಆದ್ದರಿಂದ ಈ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಅತಿ ಮುಖ್ಯ. ಸಕ್ಕರೆ ಕಾಯಿಲೆ ಅಂದರೆ ಪ್ರತಿಯೊಂದು ಜೀವಕೋಶವು ದೇಹದಲ್ಲಿರಬೇಕಾದ್ರೆ, ಜೀವ ಬದುಕಬೇಕಾದರೆ ಅದಕ್ಕೆ ಗ್ಲೂಕೋಸ್ ಎನ್ನುವ ಆಹಾರ ಬೇಕಾಗುತ್ತೆ. ಪ್ರತಿ ಜೀವಕೋಶಕ್ಕೂ ಆಕ್ಸಿಜನ್ ಇದ್ದ ಹಾಗೆ ಗ್ಲೂಕೋಸು ಬೇಕಾಗುತ್ತೆ. ಇದಕ್ಕೆ ಪಿಷ್ಟ ಅಂತ ಹೇಳ್ತೇವೆ. ಈ ಗ್ಲೂಕೋಸ್ ದೇಹದ ಒಳಗೆ ಪ್ರತಿ ಜೀವಕೋಶಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ಹಾರ್ಮೋನ್ ಬೇಕಾಗುತ್ತೆ. ಅದಕ್ಕೆ ಇನ್ಸುಲಿನ್ ಅಂತ ಹೇಳ್ತೇವೆ. ಆ ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಅಂದರೆ ಮೇದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವಂತಹ ಹಾರ್ಮೋನ್. ಈ ಹಾರ್ಮೋನ್ನ ಜೊತೆಗೆ ಗ್ಲೂಕೋಸ್ ಪ್ರತಿಯೊಂದು ಜೀವಕೋಶದ ಒಳಗಡೆ ಹೋಗ್ತದೆ. ಹೋಗಿ ಪಚನಕ್ರಿಯೆ ಅಥವಾ ಸೆಲ್ಲಿನ ಆ್ಯಕ್ಟಿವಿಟೀಸ್ ಮುಂದುವರಿತದೆ ಮತ್ತು ಮನುಷ್ಯನು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಮನುಷ್ಯನಲ್ಲಿ ಈ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ವೋ ಅಥವಾ ಉತ್ಪತ್ತಿಯಾದ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ, ಆ ಪರಿಸ್ಥಿತಿಯಲ್ಲಿ ಈ ಸಕ್ಕರೆಯು ಅಥವಾ ಈ ಪಿಷ್ಟ ಅಥವಾ ಗ್ಲೂಕೋಸ್ ಎನ್ನುವುದು ದೇಹದ ಜೀವಕೋಶಗಳಿಗೆ ಹೋಗಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದ್ದರಿಂದ ಇದು ಅವರ ರಕ್ತನಾಳದಲ್ಲಿ ಚಲಿಸ್ತಾ ಇರುತ್ತದೆ. ಆದ್ದರಿಂದ ಈ ಜನರಿಗೆ, ಈ ಜೀವಕೋಶಗಳಿಗೆ ಈ ಗ್ಲೂಕೋಸ್ ಸಿಕ್ಕದ ಕಾರಣ ಅವುಗಳಿಗೆ ಜೀವಕ್ಕೆ ತೊಂದರೆ ಬಂದು ಅವುಗಳಿಗೆ ಕಾಂಪ್ಲಿಕೇಶನ್ ಬರಲಿಕ್ಕೆ ಸಾಗ್ತದೆ. ಇದನ್ನು ಅತಿ ಸಿಂಪಲಲ್ಲಿ ಇದಕ್ಕೆ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೇವೆ. ಸರ್, ಡಯಾಬಿಟಿಸ್ ಟೈಪ್ 1 ಮತ್ತು ಅದೇ ಮಧುಮೇಹ ಟೈಪ್ 1 ಅಂತ ಏನೋ ಇದೆ, ಟೈಪ್ 2 ಅಂತ ಇದೆ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದು? ಖಂಡಿತ. ಈ ಟೈಪ್ 1 ನಾನು ಆಗ ಹೇಳ್ತಾನೆ, ಸಕ್ಕರೆ ಕಾಯಿಲೆಯಲ್ಲಿ ಟೈಪ್ 1 ಡಯಾಬಿಟೀಸ್ ಮತ್ತು ಟೈಪ್ 2 ಡಯಾಬಿಟಿಸ್ ಹೇಳ್ತೇವೆ, ಅಥವಾ ಟೈಪ್ 1 ಮಧುಮೇಹ ಮತ್ತು ಟೈಪ್ 2 ಮಧುಮೇಹ ಅಂತ ಹೇಳ್ತೇವೆ. ಟೈಪ್ 1 ಮಧುಮೇಹ ಅಂತ ಇದರಲ್ಲಿ ಪ್ಯಾಂಕ್ರಿಯಾಸಲ್ಲಿ ಉತ್ಪತ್ತಿಯಾಗುವ ಇನ್ಸುಲಿನ್ ಉತ್ಪತ್ತಿಯೇ ಆಗುವುದಿಲ್ಲ. ಇದು ಸರ್ವೇಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಇದು ಕಾಣಿಸಿಕೊಳ್ತದೆ. ಇದಕ್ಕೆ ಟೈಪ್ 1 ಡಯಾಬಿಟೀಸ್. ಇನ್ಸುಲಿನ್ ಪ್ಯಾಂಕ್ರಿಯಾಸಲ್ಲಿ ಬೀಟಾ ಸೆಲ್ ಅಂತ ಒಂದು ಸೆಲ್ಸ್ ಇದೆ, ಅದನ್ನು ಉತ್ಪತ್ತಿ ಆಗದೇ ಇದ್ದರೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿಯಾಗಿ ಅವರಿಗೆ ಪ್ರಜ್ಞೆ ತಪ್ಪಿ ಡಯಾಬಿಟಿಕ್ ಕೀಟೋಯಾಸಿಡೋಸಿಸ್ ಅಂತ ಕಾಂಪ್ಲಿಕೇಶನ್ ಬರುವ ಚಾನ್ಸಸ್ ಇರುತ್ತೆ. ಇದಕ್ಕೆ ಟೋಟಲಿ ಇನ್ಸುಲಿನ್ ಅವರಲ್ಲಿ ಪ್ರೊಡಕ್ಷನ್ ಆಗೋದೇ ಇಲ್ಲ. ಸರ್ವಸಾಮಾನ್ಯ ಇದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ. ಅಂಥ ಮನುಷ್ಯರಿಗೆ ಅಥವಾ ಮಕ್ಕಳಿಗೆ ನಮಗೆ ಇನ್ಸುಲಿನ್ ಬಾಹ್ಯ ಪ್ರಪಂಚದ ಅಂದರೆ ಎಕ್ಸೋಜಿನಸ್ ಇನ್ಸುಲಿನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರಪಂಚದಲ್ಲಿ ಸರ್ವಸಾಮಾನ್ಯ ನೋಡಿದರೆ ಅರೌಂಡ್ 10% ಜನರು ಟೈಪ್ 1 ಡಯಾಬಿಟಿಸಲ್ಲಿ ಇರ್ತಾರೆ. 90% ಆರ್ ಟೈಪ್ 2 ಡಯಾಬಿಟೀಸ್. ಟೈಪ್ 2 ಡಯಾಬಿಟೀಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಟೈಪ್ 2 ಡಯಾಬಿಟಿಸ್ ಸರ್ವಸಾಮಾನ್ಯ ಕಾಮನ್ ಆಗಿ ಇರುವಂಥ ಕಾಯಿಲೆ. 90% ಜನರಿಗೆ ಟೈಪ್ 2 ಡಯಾಬಿಟಿಸ್ ಇರುತ್ತದೆ. ಈ ಟೈಪ್ 2 ಡಯಾಬಿಟೀಸಲ್ಲಿ ಬೀಟಾ ಸೆಲ್ಸ್ಗಳು ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಮಾಡ್ತಾ ಇರ್ಬೋದು, ಅಥವಾ ಮಾಡಿದ ಇನ್ಸುಲಿನ್ ಅವುಗಳು ಸರಿಯಾಗಿ ಅದರ ಲಕ್ಷಣಗಳು, ಅದು ಮಾಡೋ ಕೆಲಸಗಳು ಸರಿ ಇಲ್ಲದಿದ್ರು, ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಇರ್ಬೋದು ಆದರೆ ಅದು ಸರಿಯಾಗಿ ಕೆಲಸ ಮಾಡದಿದ್ದರೆ ಅದು ಈ ಗ್ಲೂಕೋಸ್ ಎನ್ನುವ ಇದು ಪಿಷ್ಟವು ಜೀವಕೋಶಗಳು ಹೋಗಲಿಕ್ಕೆ ಸಹಾಯ ಮಾಡೋದಿಲ್ಲ. ಅವರಿಗೆ ಇನ್ಸುಲಿನ್ ದೇಹದಲ್ಲಿ ಇದ್ದರೂ ಸಹ ಅದು ಮಾಡುವಂಥ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಅವರಿಗೆ ರಿಲೇಟಿವ್ ಇನ್ಸುಲಿನ್ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ. ಅಂದರೆ ಇದ್ದರೂ ಸಹ ಪ್ರಯೋಜನ ಇಲ್ಲ. ಅದಕ್ಕೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಸರ್ವಸಾಮಾನ್ಯವಾಗಿ ಇದು ದೊಡ್ಡವರಿಗೆ, ವಯಸ್ಕರಿಗೆ ಬರುವಂಥ ಕಾಯಿಲೆ. ಇದು ಟೈಪ್ 2 ಡಯಾಬಿಟಿಸ್ ಅರೌಂಡ್ 90% ಜನರಿಗೆ ಟೈಪ್ 2 ಡಯಾಬಿಟಿಸ್ ಪ್ರಪಂಚದಲ್ಲಿ ಇದೆ, ಕಾಮನ್ ಆಗಿರುವಂಥ ಕಾಯಿಲೆ. ಸರ್, ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಇದರ ಬಗ್ಗೆ ಈ ಕಾಯಿಲೆ ಮಧುಮೇಹದ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬೋದಾ? ಇದು ಸಕ್ಕರೆ ಕಾಯಿಲೆ ಬಗ್ಗೆ ಈ ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ಬೇಕಾದ ಅತಿ ಮುಖ್ಯ. ಯಾಕಂದರೆ ಪ್ರಪಂಚದಲ್ಲಿ ಅತಿ ಎಕ್ಸ್ಪೆನ್ಸಿವ್ ಕಾಯಿಲೆ ಅಥವಾ ಅತಿ ಶ್ರೀಮಂತ ಕಾಯಿಲೆ ಅಂತ ಹೇಳಿದರೆ ಸಕ್ಕರೆ ಕಾಯಿಲೆ. ಮತ್ತು ಈ ಸಕ್ಕರೆ ಕಾಯಿಲೆಗೆ ಮೆಟಬಾಲಿಕ್ ಡಿಸೀಸ್ ಅಂತ ಹೇಳ್ತೇವೆ, ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾನು ಆಗ ಹೇಳಿದಾಗೆ ಉಂಟು. ಇದು 2017ರಲ್ಲಿ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಹೇಳ್ತಾ ಇದೆ 425 ಮಿಲಿಯನ್ ಜನರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಅದರಲ್ಲಿ ಹೆಚ್ಚಿನ ಪ್ರಮಾಣದ ಜನರು ಚೈನಾದಲ್ಲಿ, ಇಂಡಿಯಾದಲ್ಲಿ ಮತ್ತು ಅಮೇರಿಕಾದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಡೆವಲಪ್ಡ್ ಕಂಟ್ರಿಯಲ್ಲಿ ಸಹ, ಡೆವಲಪಿಂಗ್ ಕಂಟ್ರಿ ಎರಡೂ ಕಂಟ್ರಿಗಳಲ್ಲಿ ಜನರುಗಳು
ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇದು ನಾನು ಯಾಕೆ ಇದು ಶ್ರೀಮಂತ ಕಾಯಿಲೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಸಕ್ಕರೆ ಕಾಯಿಲೆ ಇದು ನೋವು ಮಾಡುವಂಥ ಕಾಯಿಲೆ ಅಲ್ಲ. ಸೊ ಆದ್ದರಿಂದ ಜನರು ಇದಕ್ಕೆ ತಪಾಸಣೆ ಬರೋದು ಅಥವಾ ಆಕ್ಸಿಡೆಂಟ್ಲಿಯಾಗಿ ಹೆಲ್ತ್ ಚೆಕಪ್ಪಲ್ಲಿ ಗೊತ್ತಾಗೋದು ಇರ್ತದೆ. ಸಾಮಾನ್ಯವಾಗಿ ಜನರುಗಳು ಬರೋದಿಲ್ಲ. ಬಂದರೆ ರುಟೀನಾಗಿ ಟೆಸ್ಟ್ ಮಾಡಿದ ನಂತರ ಅದಕ್ಕೆ ಡಾಕ್ಟರ್ಗಳ ತಪಾಸಣೆ ಮಾಡಿದ ನಂತರ ಡಾಕ್ಟರ್ಗಳು ತಪಾಸಣೆ ಮಾಡಿದ ನಂತರ ಅವರಿಗೆ ಕೊಟ್ಟ ಚಿಕಿತ್ಸೆಯನ್ನು ಕರೆಕ್ಟ್ ತಗೊಳ್ಳದಿದ್ದರೆ ಮುಂದುವರೆದು ಅದು ಕಾಂಪ್ಲಿಕೇಶನ್ ಬರುತ್ತೆ. ಈಗ ಸಕ್ಕರೆ ಕಾಯಿಲೆಗೆ ಕೊಡುವ ಟ್ರೀಟ್ಮೆಂಟಿಂದ ಕಾಂಪ್ಲಿಕೇಶನಿಗೆ ಕೊಡುವ ಟ್ರೀಟ್ಮೆಂಟು ಭಾಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ವೆರಿ ವೆರಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಶ್ರೀಮಂತ ಕಾಯಿಲೆ ಅಂತ ಜನರುಗಳು ಹೇಳ್ತಾರೆ. ಸರ್, ಭಾರತದಲ್ಲಿ ಇದರ ಪರಿಣಾಮ ಹೇಗಿದೆ, ಇದರ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬೋದಾ? ನಾನು ಹಾಗೆ ಹೇಳಿದ್ದಾರೇ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಇರುವಂಥದ್ದು ಚೈನಾ ದೇಶದಲ್ಲಿ, ಭಾರತ ದೇಶದಲ್ಲಿ ಮತ್ತು ಅಮೇರಿಕಾದಲ್ಲಿ. ಸೊ ಭಾರತ ದೇಶವನ್ನು ಸಕ್ಕರೆ ಕಾಯಿಲೆಯ ರಾಜಧಾನಿ ಅಂತ ಹೇಳ್ತೇವೆ. 2017ರಲ್ಲಿ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಹೇಳ್ತಾ ಇದೆ 75 ಮಿಲಿಯನ್ ಜನರು ಸಕ್ಕರೆ ಕಾಯಿಲೆಯಲ್ಲಿ ಭಾರತದ ಜನರು ಬಳಲ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ವಸಾಮಾನ್ಯವಾಗಿ 11 ಜನರಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ ಇಂಡಿಯಾದಲ್ಲಿ. ಅದರಲ್ಲಿ ಸಹ 3ರಲ್ಲಿ 2 ಭಾಗ ಜನರು ಪಟ್ಟಣ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇನ್ನೊಂದು ಅತಿ ವಿಚಿತ್ರವಾದ ಮಾಹಿತಿ ಅಂದರೆ, ಇಫ್ 2 ಜನ ನೋಡಿದ್ರೆ ಅದರಲ್ಲಿ 50% ಜನರು ಅಂದರೆ ಒಬ್ಬನಿಗೆ ಸಕ್ಕರೆ ಕಾಯಿಲೆ ಇದ್ದೇ ಇರುತ್ತೆ. ಅಂದರೆ 50% ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತೇ ಇರೋದಿಲ್ಲ. ರುಟೀನ್ ಟೆಸ್ಟ್, ನಾನು ಆಗ ಹೇಳಿದ ರುಟೀನ್ ಹೆಲ್ತ್ ಚೆಕಪ್ ಮಾಡುವಾಗಲೇ ಅವರಿಗೆ ಸಕ್ಕರೆ ಕಾಯಿಲೆ ಗೊತ್ತಿರುತ್ತೆ. ಇನ್ನೊಂದು ವಿಷಯ ಅಂದರೆ 3ರಲ್ಲಿ 2 ಭಾಗ ಜನರು ಸಕ್ಕರೆ ಕಾಯಿಲೆ ನಮ್ಮ ದೇಶದಲ್ಲಿ ಅದು ಸರ್ವಸಾಮಾನ್ಯವಾಗಿ ಅದು ಒಂದು 10 ವರ್ಷ ಕಡಿಮೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಬರ್ತದೆ. ಬೇರೆ ದೇಶಗಳನ್ನು ನೋಡಿದರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಏಷ್ಯನ್ ಕಂಟ್ರಿಯಲ್ಲಿ ನಮ್ಮ ದೇಶದಲ್ಲಿ 10 ವರ್ಷ ಬೇಗನೆ ಬರ್ತದೆ. ಆದ್ದರಿಂದ ಇದಕ್ಕೆ ಸ್ಪೆಷಲಾಗಿ ನಾವು ಇದಕ್ಕೆ ಕೇರ್ ಕೊಟ್ಟು ಅಗ್ರೆಸಿವ್ ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಇದರ ಬಗ್ಗೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ ಹೇಳಿದರೆ 3ರಲ್ಲಿ 2 ಭಾಗದ ಜನರು, ನಾನು ಆಗ ಹೇಳ್ತಾರೆ 10 ವರ್ಷ ಬೇಗನೆ ಶುರುವಾದ ಕಾರಣ ಸಂಪಾದನೆ ಮಾಡುವಂಥ ಸಮಯದಲ್ಲಿ ಜನರಿಗೆ ಸಕ್ಕರೆ ಕಾಯಿಲೆ ಬರ್ತದೆ. ಅಂದರೆ ಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೇವೆ, ಆ ಟೈಮಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಅಂದರೆ ಅವನ ಜೀವನ ಈಗ ಅರ್ನ್ ಮಾಡೋ ಟೈಮಲ್ಲಿ ಈಗ ಸಕ್ಕರೆ ಕಾಯಿಲೆ ಬಂದರೆ ಅವರದ ಇಫೆಕ್ಟಿವ್ ಲೈಫೇ ಹಾಳಾಗಿ ಹೋಗ್ತದೆ. ಸೊ ಅದರಿಂದ ಬೇಗ ಅವರಿಗೆ ಸಕ್ಕರೆ ಕಾಯಿಲೆ ಬಂದರೆ ಕಾಂಪ್ಲಿಕೇಶನ್ಸ್ ಬೇಗ ಬರ್ತದೆ, ಅದಕ್ಕೆ ಮಾಡೋಂಥ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಅವರ ಜೀವನವು ತುಂಬ ಹಾಳಾಗ್ತದೆ. ಆದರೆ ಇದ್ರ ಬಗ್ಗೆ ನಾವು ತುಂಬ ಜಾಗ್ರತೆ ಮಾಡೋದು ಅವಶ್ಯಕ. ಸರ್, ಭಾರತದಲ್ಲಿ ಇದರ ಪರಿಣಾಮದ ಬಗ್ಗೆ, ಪರಿಸ್ಥಿತಿ ಬಗ್ಗೆ ಹೇಳಿದ್ದೀರಿ, ಆದರೆ ಇದಕ್ಕೆ ಕಾರಣ ಅಂತ ಏನು ಅಂತ ಹೇಳ್ಬೋದು? ಇದಕ್ಕೆ ನಾವು ನೋಡೋದಾದರೆ ಸಕ್ಕರೆ ಕಾಯಿಲೆಗೆ ನಾನು ಆಗ ಹೇಳ್ತಾರೇ ಇಂಡಿಯಾದಲ್ಲಿ ಒಂದು 10 ವರ್ಷ ಬೇಗ ಸಕ್ಕರೆ ಕಾಯಿಲೆ ಬರ್ತದೆ. ಅಂದರೆ ಅದಕ್ಕೆ ಕಾರಣಗಳು ಹಲವುಗಳಿದೆ. ಸೊ ಆದರೆ ಇದಕ್ಕೆ ನಾವು ಹೇಳ್ತೇವೆ ಕೆಲವು ಮಾಡಿಫೈಯಬಲ್ ಫ್ಯಾಕ್ಟರ್ ಅಂತ ಹೇಳ್ತೇವೆ, ಕೆಲವು ನಾನ್ ಮಾಡಿಫೈಯಬಲ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಈ ಡೆವಲಪಿಂಗ್ ಕಂಟ್ರಿ ಮತ್ತು ಇಂಡಿಯಾದಲ್ಲಿ ಮಾಡಿಫೈಯಬಲ್ ಫ್ಯಾಕ್ಟ್ರಿ ಅಂದರೆ ಒಂದು ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೇವೆ. ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್, ಆ್ಯಕ್ಟಿವಿಟೀಸೇ ಇಲ್ಲ, ನಾವು ವ್ಯಾಯಾಮವೇ ಇಲ್ಲ, ನಮ್ಮ ಇತ್ತೀಚಿನ ಜನರಲ್ಲಿ ವ್ಯಾಯಾಮನೇ ಇಲ್ಲ. ಎರಡನೇದು ಒಬೇಸಿಟಿ ಅಂದರೆ ಸ್ಥೂಲ ದೇಹ, ಸ್ಮೋಕಿಂಗ್, ಆಲ್ಕೋಹಾಲ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇಂತಹ ತೊಂದರೆಗಳಿಂದಾಗಿ ಅವರಿಗೆ ಸಕ್ಕರೆ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು, ಈಗಿನ ನಮ್ಮ ವೈದ್ಯಕೀಯ ಪ್ರಬಂಧಗಳು ಹೇಳ್ತಾ ಇದೆ ಹುಟ್ಟಿದ ಮಗು ಹುಟ್ಟುವ ಮೊದಲೇ ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಚಾನ್ಸಸ್ ಬರುತ್ತೆ. ಎಸ್ಪೆಷಲಿ ಇಂಡಿಯನ್ಸಿಗೆ ನಮಗೆ ಏಷ್ಯನ್ ಫಿನೋಟೈಪ್ ಅಂತ ಹೇಳ್ತೇವೆ. ಇದು ಜನರಿಗೆ ಮಗು ಬೆಳವಣಿಗೆಯಲ್ಲಿ IUGR ಅಂತ ಹೇಳಿ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್, ಚಿಕ್ಕ ಮಗು ಬೆಳೆಯುವಾಗಲೇ ಚಿಕ್ಕ ಸೈಜಲ್ಲಿ ಡೆಲಿವರಿ ಆದರೆ, ಅಂದರೆ ಚಿಕ್ಕ ಮಗು ಬೆಳೆಯೋದ್ರಲ್ಲಿ ಅವ್ರಿಗೆ ಬೆಳವಣಿಗೆ ಕುಂಠಿತ ಆಗಿದ್ದರೆ ಅಂದರೆ ಇನ್ ಫ್ಯೂಚರಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಮ್ಮ ದೇಶದಲ್ಲಿ ತುಂಬ IUGR ಮಕ್ಕಳು ತಾಯಂದರು ಹೆರ್ತಾರೆ. ಆದ್ದರಿಂದ ಇದು ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆಲ್ಲ ನಾವು ಮಾಡಿಫೈಬಲ್ ಫ್ಯಾಕ್ಟ್ರಿ ಹೇಳ್ತೇವೆ. ಇದನ್ನು ಅಟ್ಲೀಸ್ಟ್ ನಾವು ಅವರಿಗೆ ಒಳ್ಳೆ ನ್ಯೂಟ್ರಿಷನ್ ಕೊಟ್ಟು ಉತ್ತಮ ಮಾಡ್ಬೋದು, ಕೆಲವೆಲ್ಲ ಪ್ರಿವೆಂಟಿವ್ ಮೆಜರ್ ತಗೊಂಡು ಡೆಫಿನೆಟ್ಲಿ ಮಾಡ್ಬೋದು. ನಾನ್ ಮಾಡಿಫೈಬಲ್ ನಾನು ಹೇಳಿದೆ, ಇದನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ರೇಸ್, ಎಸ್ಪೆಷಲಿ ನಾನು ಹೇಳ್ತಾನೆ ಇಂಡಿಯನ್ ರೇಸ್ ಪ್ರಾಬ್ಲಿ 2ರಿಂದ 4 ಚಾನ್ಸಸ್ ಪರ್ಸೆಂಟೇಜ್ ಜಾಸ್ತಿ ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರೆ ಈಗ ಚೈನೀಸ್ ಪಾಪ್ಯುಲೇಷನ್ ಆಗಲಿ ಜಪನೀಸ್ ಪಾಪ್ಯುಲೇಷನ್ ನೋಡಿದರೆ ಅವರನ್ನು ನೋಡಿದರೆ ನಮ್ಮ ಇಂಡಿಯನ್ಸ್ 2 to 4 times ಮೋರ್ ಹೈ ರಿಸ್ಕ್ ಫಾರ್ ಡಯಾಬಿಟೀಸ್. ಇದು ಒಂದು. ಎರಡನೇದು ಫ್ಯಾಮಿಲಿ ಹಿಸ್ಟ್ರಿ. ಯಾವುದಾದ್ರೂ ಫ್ಯಾಮಿಲಿಯಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ, ತಾಯಿ ಅಥವಾ ತಂದೆ ಯಾರಿಗೂ ಒಬ್ರಿಗೆ ಸಕ್ಕರೆ ಕಾಯಿಲೆ ಇದ್ದರೆ 25% ಚಾನ್ಸ್ ಆಫ್ ಗೆಟಿಂಗ್ ಡಯಾಬಿಟೀಸ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಈಗ ತಂದೆ ತಾಯಿ ಇಬ್ಬರಿಗೂ ಸಕ್ಕರೆ ಕಾಯಿಲೆ ಇದ್ದರೆ 75% ಚಾನ್ಸ್ ಆಫ್ ಡೆವಲಪಿಂಗ್ ಡಯಾಬಿಟೀಸ್. ಅದೇ ಥರ ಫ್ಯಾಮಿಲಿಯಲ್ಲಿ ಯಾರ್ದು ಫಸ್ಟ್ ಡಿಗ್ರಿ ರಿಲೇಟಿವಲ್ಲಿ ಇದ್ದರೆ 40% ಚಾನ್ಸ್ ಆಫ್ ಡೆವಲಪಿಂಗ್ ಡಯಾಬಿಟೀಸ್. ಅಂದರೆ ಫ್ಯಾಮಿಲಿಯಲ್ಲಿ ಅದು ಕ್ಲಸ್ಟರ್ ಆಗಿರ್ತದೆ. ಸೊ ಡೆಫಿನೆಟ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇಂದಾಗಿ ಅವರಿಗೆ ಸಕ್ಕರೆ ಕಾಯಿಲೆ ಬರೋ ಚಾನ್ಸ್ ಇರುತ್ತೆ. ಎರಡನೇದು. ಮೂರನೇದು, ಅವರಿಗೆ ಅಂದರೆ ಜಸ್ಟೇಷನ್ ಡಯಾಬಿಟೀಸ್ ಹೇಳ್ತೇವೆ. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹೆಂಗಸರು ಗರ್ಭಿಣಿ ಆಗುವಾಗ ಸಕ್ಕರೆ ಕಾಯಿಲೆ ಕಂಡು ಬಂದಿದ್ದರೆ ಡೆಫಿನೆಟ್ಲಿ ಅವರಿಗೆ
ಅವರಿಗೆ ಇನ್ನು ಭವಿಷ್ಯದಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಡೆಲಿವರಿ ಆದಂಥ ಸಕ್ಕರೆ ಕಾಯಿಲೆ ಮಾಸಿ ಹೋಗುತ್ತೆ, ಆದರೆ ಇನ್ನು ಭವಿಷ್ಯದಲ್ಲಿ ಸಕ್ಕರೆ ಕಾಯಿಲೆ ಬರೋ ಚಾನ್ಸ್ ಇರುತ್ತೆ. 4ನೇದು ಏಜ್ ಇಸ್ ಫ್ಯಾಕ್ಟರ್. ನಾನು ಹಾಗೆ ಹೇಳಿದೆ, ಭಾರತ ದೇಶದಲ್ಲಿ 10 ವರ್ಷ ಬೇಗನೆ ಸಕ್ಕರೆ ಕಾಯಿಲೆ ಬರುತ್ತೆ. ಆದರೆ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಸಕ್ಕರೆ ಕಾಯಿಲೆ 20-25 ವರ್ಷದಲ್ಲಿ ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ, ನಾವು ನೋಡಿದ್ದೇವೆ. ಸೊ ಆದ್ದರಿಂದ ಚಿಕ್ಕ ಪ್ರಾಯದಲ್ಲಿ ಸಕ್ಕರೆ ಕಾಯಿಲೆ ಬರ್ತದೆ. ಅಂದರೆ ಏಜ್ ಅಡ್ವಾನ್ಸಸ್ ಸಕ್ಕರೆ ಕಾಯಿಲೆ ಚಾನ್ಸಸ್ ಬರೋದು ಜಾಸ್ತಿ. ಬಟ್ ಇಂಡಿಯಾದಲ್ಲಿ ಇನ್ನೂ ಬೇಗನೆ ಬರ್ತೇವೆ. ಎಸ್ಪೆಷಲಿ 40 ವರ್ಷದಿಂದ ಕೆಳಗಡೆ ಸಕ್ಕರೆ ಕಾಯಿಲೆ ಬಂದರೆ ಯಂಗ್ ಟೈಪ್ 2 ಡಯಾಬಿಟಿಸ್ ಅಂತ ನಾವು ಹೇಳ್ತೇವೆ. ಇಷ್ಟೆಲ್ಲ ಕಾರಣಗಳು ಹೆಚ್ಚಿನ ಸಮಯ ಇದರಿಂದಾಗಿ ನಮ್ಮ ದೇಶದಲ್ಲಿ ಜಾಸ್ತಿ ಸಕ್ಕರೆ ಕಾಯಿಲೆ ಜನರು ಇರ್ತಾರೆ. ಅದರಿಂದಾಗಿ ನಾವು ಅದರ ಬಗ್ಗೆ ಜಾಸ್ತಿ ಮಾಹಿತಿ ತಗೊಳ್ಬೇಕಾಗುತ್ತೆ. ಸರ್, ಇದರ ಮಧುಮೇಹದ ರೋಗ ಲಕ್ಷಣಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ? ಖಂಡಿತವಾಗಿ. ಯಾಕಂದರೆ ನಾನು ಆಗ ಹೇಳ್ತಾಗಿ ಇದು ನೋವು ಮಾಡದಂಥ ಕಾಯಿಲೆ. ಸಕ್ಕರೆ ಕಾಯಿಲೆ ಅಂತ ಹೇಳಿದರೆ ಅದು ಜನರಿಗೆ ನಿಧಾನವಾಗಿ ಪ್ರತಿ ಜೀವಕೋಶಗಳಿಗೆ ಅವುಗಳು ಆ್ಯಕ್ಟಿವಿಟೀಸ್ ದುರ್ಬಲ ಹಾಕ್ಕೊಂಡು ಹೋಗ್ತಾ ಇರ್ತವೆ. ಸೊ ಆದ್ದರಿಂದ ದೇಹದಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಅವರಿಗೆ ದೇಹದಲ್ಲಿ ಇದು ಆಸ್ಮಾಟಿಕ್ ಸಬ್ಸ್ಟೆನ್ಸ್ ಆಗಿರ್ತದೆ, ಅಂದರೆ ಜಾಸ್ತಿ ಅವರು ನೀರನ್ನು ಎಳ್ಕೊಳ್ತಾರೆ. ಅದರಿಂದಾಗಿ ಅವರಿಗೆ ಜಾಸ್ತಿ ಬಾಯಾರಿಕೆ ಆಗುವ ಚಾನ್ಸ್ ಇರುತ್ತೆ. ಪಾಲಿಡಿಪ್ಸಿಯಾ ಅಂತ ಹೇಳ್ತೇವೆ, ಮತ್ತು ಪಾಲಿಯೂರಿಯಾ ಅಂತ ಹೇಳ್ತೇವೆ. ಜಾಸ್ತಿ ಮೂತ್ರ ಹೋಗೋದು, ಜಾಸ್ತಿ ಬಾಯಾರಿಕೆ, ಜಾಸ್ತಿ ಮೂತ್ರ ಹೋಗೋದು, ಅಥವಾ ಜಾಸ್ತಿ ಹಸಿವಾಗಲಿ ಶುರು ಆಗ್ತದೆ, ತುಂಬ ಹಂಗ್ರಿ ಆಗ್ತದೆ ಅವರಿಗೆ, ಅಥವಾ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅವರಿಗೆ ಈ ಸಕ್ಕರೆ ಕಾಯಿಲೆ ಇದ್ದಾಗ ಅವರ ದೇಹದಲ್ಲಿ ಇರುವ ಇಮ್ಯುನಿಟಿ, ಅಂದರೆ ರೋಗಗಳಿಗೆ ಫೈಟ್ ಮಾಡೋಂಥ ಶಕ್ತಿ ಕಡಿಮೆ ಬರ್ತದೆ. ಆ ಥರ ಆದ ಕೂಡಲೇ ಅವರಿಗೆ ಮೂತ್ರದಲ್ಲಿ ಇನ್ಫೆಕ್ಷನು, ಅಥವಾ ಯೋನಿಯಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗ್ಬೋದು, ನ್ಯೂಮೋನಿಯಾಗಳು ಬರ್ಬೋದು, TB ಬರ್ಬೋದು. ಇಂಥ ಕಾಯಿಲೆಗಳು ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರುತ್ತೆ. ಇದು ಟೈಪ್ 2 ಡಯಾಬಿಟಿಸ್ಗಳು. ಇಂಥ ರೋಗ ಲಕ್ಷಣಗಳಿಂದ ಜನರು ಡಾಕ್ಟರ್ ಹತ್ರ ಬರ್ತಾರೆ. ಸೊ ಅನ್ಎಕ್ಸ್ಪ್ಲೇನ್ಡ್ ವೆಯ್ಟ್ ಲಾಸ್, ಮತ್ತು ಅಥವಾ ಅವರಿಗೆ ಇನ್ಫೆಕ್ಷನ್ಸ್ಗಳು, ಬಾಯಾರಿಕೆ ಜಾಸ್ತಿ, ಹಸಿವೆ ಜಾಸ್ತಿ, ತೂಕ ಕಡಿಮೆ, ಅಥವಾ ಮೂತ್ರ ಜಾಸ್ತಿ ಹೋದ ಕೂಡಲೇ ನಾವು ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ತಪಾಸಣೆ ಮಾಡಿ ಹೆಚ್ಚಿನ ಟೈಮಲ್ಲಿ ಇದನ್ನು ಪತ್ತೆ ಹಚ್ಚುತ್ತೇವೆ. ಸರ್, ಈ ಮಧುಮೇಹಕ್ಕೆ ಇರುವ ಪರೀಕ್ಷೆಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ನಾನು ಹಾಗೆ ಹೇಳ್ತೇನೆ, ಸಕ್ಕರೆ ಕಾಯಿಲೆಯನ್ನು ಈ ಸಿಂಪ್ಟಮ್ಸ್ ಬಂದ ಕೂಡಲೇ ನಾವು ತಪಾಸಣೆ ಮಾಡ್ತೇವೆ. ಕೆಲ ಸರ್ತಿ ನಾವು ಟೆಸ್ಟ್ ಮಾಡುವಾಗ ಕ್ಯಾಂಪಲ್ಲಿ ಮಾಡೋಗಳು ಮಾಡಲಿಕ್ಕಾಗುತ್ತೆ, ಅಥವಾ ಹಾಸ್ಪಿಟ್ಲಿಗೆ ಬಂದರೆ ಮಾಡಲಿಕ್ಕಾಗುತ್ತೆ. ಅಥವಾ ಕೆಲ ಸರ್ತಿ ಏನಾಗುತ್ತೆ ಅಂದರೆ ಈ ಜನರು ಇನ್ಸೂರೆನ್ಸ್ ಕಂಪನಿಗೆ ಟೆಸ್ಟ್ ಕಂಪಲ್ಸರಿಯಾಗಿ ಮಾಡ್ಲಿಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ಮಾಡುವಾಗ ಅವರು ಸಕ್ಕರೆ ಕಾಯಿಲೆ ಪತ್ತೆ ಹಚ್ಚಿರ್ತಾರೆ. ಯೂಶ್ವಲಿ ನಾವು ಸಕ್ಕರೆ ಕಾಯಿಲೆ ಉಂಟಾ ಅಂತ ಪತ್ತೆ ಹಚ್ಚಲಿಕ್ಕೆ ಕೆಲವು ರಕ್ತ ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ನಂಬರ್ 1 ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತ ಹೇಳ್ತೇವೆ. ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂದರೆ ಹಿಂದಿನ ದಿನ ಊಟ ಮಾಡಿದ ನಂತರ 8-10 ಅವರ್ಸ್ ಎಂಟಿ ಸ್ಟೊಮಕ್ಕಲ್ಲಿದ್ದು ಮರುದಿನ ಬೆಳಿಗ್ಗೆ ರಕ್ತ ಟೆಸ್ಟ್ ಮಾಡೋದು, ತಪಾಸಣೆ ಮಾಡೋದು. 2ನೇದು ತಿಂಡಿಯಾಗಿ 2 ಗಂಟೆ ನಂತರ, ಅದಕ್ಕೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ. ಅಥವಾ ಊಟ ಮಾಡಿ 2 ಗಂಟೆ ನಂತರ ಟೆಸ್ಟ್ ಮಾಡೋದಕ್ಕೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೇವೆ. ಅಥವಾ ರ್ಯಾಂಡಮ್ ಒಂದು ಮಾಡ್ತೇವೆ, ರ್ಯಾಂಡಮಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. 3ನೇದು HbA1c ಅಂತ ಮಾಡ್ತೇವೆ. HbA1c ಅಂತ ಮಾಡಿದ್ರೆ ಅದು 3 ತಿಂಗಳ ಸಕ್ಕರೆಯ ಪರಿಣಾಮ ಅಥವಾ ಸಕ್ಕರೆ ಎಷ್ಟು ದೇಹದಲ್ಲಿ ಇದೆ ಅಂತ ಅದು ರಫ್ಲಿ ಆಗಿ ಅವರ ಗ್ಲೈಸಿಮಿಕ್ ಕಂಟ್ರೋಲನ್ನು ಹೇಳ್ತದೆ. 4ನೇದು ಸ್ಟ್ಯಾಂಡರ್ಡ್ ಟೆಸ್ಟ್, ಎಲ್ಲ ನಮ್ಮ ಮೆಡಿಕಲ್ ಪ್ರಬಂಧದಲ್ಲಿ ಹೇಳ್ತೇವೆ, ಅದು ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಅದು ಡಯಾಬಿಟಿಸ್ ಇದೆಯಾ ಅಂತ ಸ್ಟ್ಯಾಂಡರ್ಡಾಗಿ ನಾವು ಡಯಾಗ್ನೋಸ್ ಮಾಡಲಿಕ್ಕೆ ಟೆಸ್ಟ್ ಮಾಡುವಂಥದ್ದು ಟೆಸ್ಟು. ಸೊ ಅದಕ್ಕೆ ಯೂಶ್ವಲಿ ನಾವು ಕನ್ವೆನ್ಷನ್ ಅದು ಮಾಡಲಿಕ್ಕೆ ಹೋಗಿದ್ದಿಲ್ಲ, ಅಂದರೆ ಪೇಷಂಟ್ಸಿಗೆ ಕಾಪ್ರೇಷನ್ ಬೇಕದಕ್ಕೆ. ಆದ್ದರಿಂದ ನಾವು ಫಾಸ್ಟಿಂಗ್, ಪೋಸ್ಟ್ಪ್ರಾಂಡಿಯಲ್ ಮತ್ತು HbA1c ಈ 3 ಟೆಸ್ಟ್ಗಳನ್ನ ಮಾಡಿ ನಾವು ಅದರ ಬಗ್ಗೆ ಸಕ್ಕರೆ ಕಾಯಿಲೆ ಉಂಟಾ ಇಲ್ವಾ ಅಂತ ಪತ್ತೆ ಹಚ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಪೇಷಂಟಿಗೆ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಯಾವ ಥರ ಇದ್ದರೆ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಯಾವಾಗಲೂ ಸಕ್ಕರೆ ಕಾಯಿಲೆ 126 ಅಥವಾ 126 ಮೇಲೆ ಇದ್ದ ಕೂಡಲೇ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಅಥವಾ ಪೋಸ್ಟ್ ಪ್ರಾಂಡಿಯಲ್ ನಾನು ಹೇಳಿದೆ 200 mg/dl ಜಾಸ್ತಿ ಇದ್ದರೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಅದೇ HbA1c ನಾನು ಹೇಳಿದೆ more than 6.5% ಇದ್ದರೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ. ಇದರಿಂದ ಕೆಳಗಡೆ ಇದ್ದರೆ ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳ್ತೇವೆ. ಸೊ ಈ ಸಕ್ಕರೆ ಕಾಯಿಲೆಗಳು ಈ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ನೋಡ್ಕೊಂಡು ನಾವು ಸಕ್ಕರೆ ಕಾಯಿಲೆ ಉಂಟಾ ಇಲ್ವಾ ಅಂತ ನಾವು ನಿರ್ಧಾರ ಮಾಡಿ ಪೇಷಂಟಿಗೆ ಹೇಳ್ತೇವೆ. ಸರ್, ಇದು HbA1c ಅಂತ ಈಗಷ್ಟೇ ನೀವು ಹೇಳಿದ್ರಿ, ಇದು ಏನು ಅಂತ ಹೇಳ್ಬೋದಾ? ನಾನು ಆಗ ಹೇಳ್ತೇನೆ, ಸಕ್ಕರೆ ಕಾಯಿಲೆ ಇದು ನಿಧಾನವಾಗಿ ಜೀವಕೋಶಗಳಿಗೆ ತೊಂದರೆ ಕೊಡುವಂಥ ಕಾಯಿಲೆ. ಅಂದರೆ ಗ್ಲೂಕೋಸ್ ಜಾಸ್ತಿ ಆಗಿ ಗ್ಲೂಕೋಟಾಕ್ಸಿಸಿಟಿ ಆಗಿ ಜೀವಕೋಶಗಳಿಗೆ ತೊಂದರೆ ಕೊಡ್ತದೆ. ಇದನ್ನು ಯಾವ ಥರ ಪತ್ತೆ ಹಚ್ಚಬಹುದು ಅಂದರೆ ಸಕ್ಕರೆ ಕಾಯಿಲೆ ಒಳ್ಳೆ ಕಂಟ್ರೋಲ್ ಇದೆಯಾ ಅಥವಾ ಎಷ್ಟು ಜೀವಕೋಶಗಳಿಗೆ ತೊಂದರೆ ಕೊಡ್ತಾ ಉಂಟು, ಇದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಬ್ಲಡ್ ಟೆಸ್ಟ್ ಇದೆ, ಅದಕ್ಕೆ HbA1c ಅಂತ ಹೇಳ್ತೇವೆ. ಇದು ಸಕ್ಕರೆ ಕಾಯಿಲೆ ನಾನು ಆಗ ಹೇಳ್ತಾರೆ ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರಾಂಡಿಯಲ್ ಆ ದಿನದ ರಕ್ತದ ತಪಾಸಣೆ ಮಾಡಿದ ರಕ್ತದಲ್ಲಿ ಎಷ್ಟು ಗ್ಲೂಕೋಸ್ ಉಂಟು ಅಂತ ನಾವು ಪತ್ತೆ ಹಚ್ತೇವೆ. ಆದರೆ HbA1c ಏನು ಹೇಳುವುದು 3 ತಿಂಗಳು ಸಕ್ಕರೆ ಕಾಯಿಲೆ ಯಾವ ಥರದಲ್ಲಿ ಹತೋಟಿಯಲ್ಲಿ ಆ ರೋಗಿಯು ಇಟ್ಟುಕೊಂಡಿದ್ದಾನೆ,
ಆ ಥರ ಇಟ್ಕೊಂಡ್ರೆ, ಒಳ್ಳೆ ಕಂಟ್ರೋಲ್ ಇಟ್ಕೊಂಡ್ರೆ, ಲೆಸ್ ದೆನ್ 6.5 ಒಳ್ಳೆ ಇಟ್ಕೊಂಡ್ರೆ ಅವನಿಗೆ ಬರುವಂಥ ಸಕ್ಕರೆ ಕಾಯಿಲೆ ಬರುವಂಥ ದುಷ್ಪರಿಣಾಮಗಳು ತುಂಬ ಕಡಿಮೆ ಆಗ್ತದೆ. ಆದ್ದರಿಂದ ನಾವು HbA1c ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ. ಪ್ರತಿಯೊಂದು ಮನುಷ್ಯನಿಗೂ ಸಾಧಾರಣವಾಗಿ ವರ್ಷದಲ್ಲಿ 2 ಸಲ ನಾವು HbA1c ಮಾಡಿ ಅದರ ಬಗ್ಗೆ ಮಾಹಿತಿ ಹಿಡ್ಕೊಂಡು ಯಾವ ಥರ ಅವರದ್ದು ಸಕ್ಕರೆ ಕಂಟ್ರೋಲ್ ಇದೆ ಅಂತ ನಾವು ಪೇಷಂಟ್ಗಳಿಗೆ ಹೇಳಲಿಕ್ಕೆ ಹೇಳ್ತೀವಿ. ಸರ್, ಈ ಮಧುಮೇಹ ದುಷ್ಪರಿಣಾಮದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬಹುದಾ? ಈಗ ನಾವು ಸಕ್ಕರೆ ಕಾಯಿಲೆ ನಾನು ಹೇಳಿದೆ, ಸಕ್ಕರೆ ಕಾಯಿಲೆಗಳು ಕಾಮನ್ ಆಗಿ ಅವ್ರು ಬರುವಂಥ ಚಿಹ್ನೆಗಳೇ ಹೇಳಿದೆ, ಸಕ್ಕರೆ ಕಾಯಿಲೆಗಳು ಮಾಡುವಂಥ ಟೆಸ್ಟ್ಗಳನ್ನು ಹೇಳಿದೆ. ಸೊ ಆದರೆ ಈ ಸಕ್ಕರೆ ಕಾಯಿಲೆ ಟೈಪ್ 1 ಡಯಾಬಿಟಿಸ್ ಎನ್ನುವುದು ಹೆಚ್ಚಿನ ಸಮಯದಲ್ಲಿ ಸಕ್ಕರೆ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿ ಸಕ್ಕರೆ ಕಾಯಿಲೆ ಅವರು ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತ ಅವರು ಪ್ರಜ್ಞೆ ತಪ್ಪಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಆದರೆ ಟೈಪ್ 2 ಡಯಾಬಿಟಿಸ್ ಮೆಲೈಟಸ್ ಭಾರಿ ಬೇಸರದ ಸಂಗತಿ ಅಂದರೆ ಅವರಿಗೆ ಯಾವ ರೋಗ ಲಕ್ಷಣಗಳು ಇಲ್ಲದೆ ಅವರಿಗೆ ಬೇರೆ ಬೇರೆ ಅಂಗಗಳಿಗೆ ತೊಂದರೆ ಮಾಡಿಕೊಂಡು, ಯಾಕಂದ್ರೆ ನಾನು ಆಗ ಹೇಳಿದೆ ನೋವಿಲ್ಲದೆ ಇರುವಂಥ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ. ಸೊ ಆದ್ದರಿಂದ ಅದು ದಿನ ದಿನ ಸಕ್ಕರೆ ಜಾಸ್ತಿಯಾಗಿ ಬೇರೆ ಬೇರೆಗೆ ಅಂಗಗಳಿಗೆ ತೊಂದರೆ ಕೊಡ್ತದೆ. ಬೇರೆ ಬೇರೆ ಅಂಗಗಳಿಗೆ ತೊಂದರೆ ಅಂದರೆ ಅದಕ್ಕೆ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಮತ್ತು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಂತ ಹೇಳ್ತೇವೆ. ಮೈಕ್ರೋವ್ಯಾಸ್ಕ್ಯುಲರ್ ಅಂದರೆ ಚಿಕ್ಕ ರಕ್ತನಾಳಗಳಿಗೆ ತೊಂದರೆ ಮಾಡೋದು. ಚಿಕ್ಕ ರಕ್ತನಾಳದ ಕಣ್ಣಿನ ತೊಂದರೆ ಕೊಡ್ಬೋದು, ಅಥವಾ ಕಿಡ್ನಿಗೆ ತೊಂದರೆ ಕೊಡ್ಬೋದು, ಅಥವಾ ನರಗಳಿಗೆ ತೊಂದರೆ ಕೊಡ್ಬೋದು. ಸೊ ಅದು ಕಣ್ಣುಗಳಿಗೆ ತೊಂದರೆ ಕೊಟ್ಟರೆ ಅದಕ್ಕೆ ರೆಟಿನೋಪತಿ ಅಂತ ಹೇಳ್ತೇವೆ. ಅದೇ ಥರ ಕಿಡ್ನಿಗೆ ತೊಂದರೆ ಕೊಟ್ಟರೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೇವೆ. ನರದಲ್ಲಿ ಬಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ. ಸೊ ಈ ಜನರು ಸಕ್ಕರೆ ಕಾಯಿಲೆಯವರು ಈ ಥರ ತೊಂದರೆಗಳು ಬಂದರೆ ಅವರು ಫಿಸಿಷಿಯನಿಗೆ ಬರೋ ಬದಲು ಅವರು ಕೆಲ ಸರ್ತಿ ಇಂಥ ತೊಂದರೆಗಳನ್ನು ಹಿಡ್ಕೊಂಡು ಸಕ್ಕರೆ ಕಾಯಿಲೆ ಅಷ್ಟು ಮುಂದೆ ಹೋಗಿ ಅವರು ಕಣ್ಣಿನ ತಪಾಸಣೆ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಕಣ್ಣು ಟೆಸ್ಟ್ ಮಾಡುವ ಸಕ್ಕರೆ ಕಾಯಿಲೆ ಪತ್ತೆ ಹಚ್ಚಿದ್ದು ಎಷ್ಟೋ ಉಂಟು. ಅದೇ ಥರ ನರ ದೌರ್ಬಲ್ಯ ಅಂತ ಕಾಲು ಉರಿ ಅಥವಾ ಕಾಲು ಸ್ಪರ್ಶ ಜ್ಞಾನ ಕಡಿಮೆ ಅಂತ ಹೋಗಿ ನರದ ಡಾಕ್ಟರ್ ಹತ್ರ ಹೋಗಿ ಅಲ್ಲಿ ಟೆಸ್ಟ್ ಮಾಡೋಕ್ಕೆ ಸಕ್ಕರೆ ಕಾಯಿಲೆ ಪತ್ತೆ ಹಚ್ಚಿದ್ದು ಉಂಟು. ಅದೇ ಥರ ಕಾಲು ದಪ್ಪ ಆಗುತ್ತೆ ಅಥವಾ ಮೂತ್ರ ನೊರೆ ಥರ ಹೋಗುತ್ತೆ ಅಂತ ಹೋದಾಗ ಕಿಡ್ನಿ ಡಾಕ್ಟರ್ ಹತ್ರ ಹೋದಾಗ ಅಥವಾ ಕಿಡ್ನಿ ಟೆಸ್ಟ್ ಮಾಡುವಾಗ ಕಿಡ್ನಿ ತೊಂದರೆಗಳು ಕಂಡು ಬಂದು ಸಕ್ಕರೆ ಕಾಯಿಲೆ ಪತ್ತೆ ಹಚ್ಚಿದ್ದು ಉಂಟು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ ಸಕ್ಕರೆ ಕಾಯಿಲೆಗಳು ದುಷ್ಪರಿಣಾಮದಿಂದ ನಾವು ಡಯಾಗ್ನೋಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಸಕ್ಕರೆ ಕಾಯಿಲೆ ಫಸ್ಟ್ ಸ್ಟೇಜಲ್ಲಲ್ಲ, ಲಾಸ್ಟ್ ಸ್ಟೇಜಲ್ಲಿ ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ಅಂದರೆ ಆ ದುಷ್ಪರಿಣಾಮ ಬಂದಾಗಿದೆ. ಇನ್ನು ನಾವು ಮಾಡೋದು ಕಂಟ್ರೋಲ್ ಆಫ್ ಶುಗರ್ ಎಷ್ಟಾಗುತ್ತೆ ಅಷ್ಟು ಮಾಡಿ ಆ ಅಂಗಗಳಿಗೆ ತೊಂದರೆ ಬಂದದ್ದನ್ನು ನಾವು ಟ್ರೀಟ್ಮೆಂಟ್ ಮಾಡೋದು ಮಾತ್ರ ಬಾಕಿ ಆಗುತ್ತೆ. ಆ ಪರಿಸ್ಥಿತಿಯಲ್ಲಿ ಜನರುಗಳು ಬರಬಾರ್ದು. ಬಂದರೆ ಅವರಿಗೆ ಆಲ್ರೆಡಿ ಪ್ರೋಗ್ರೆಸ್ ಆದ ಡಿಸೀಸ್ ಬೇರೆ ಬೇರೆ ಅಂಗಗಳಿಗೆ ತೊಂದರೆ ಕೊಟ್ಟು ದುಷ್ಪರಿಣಾಮದಿಂದ ಅವ್ರ ಜೀವಕ್ಕೆ ಅಪಾಯ ಬರೋ ಚಾನ್ಸ್ ಇರುತ್ತೆ. ಇದು ನಾನು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಹೇಳಿದೆ. ಅದೇ ಥರ ಅವರಿಗೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಬರುತ್ತೆ. ಅಂದರೆ ದೊಡ್ಡ ರಕ್ತನಾಳಗಳಿಗೆ ತೊಂದರೆ ಬರುತ್ತದೆ. ದೊಡ್ಡ ರಕ್ತನಾಳಗಳಂದರೆ ಹಾರ್ಟಿನ ರಕ್ತನಾಳಗಳಿಗೆ ತೊಂದರೆ ಬಂದು ಹಾರ್ಟಿನದ್ದು ಹೃದಯಾಘಾತ ಆಗೋ ಚಾನ್ಸ್ ಇರುತ್ತೆ. ಅಥವಾ ಅವ್ರ ರಕ್ತನಾಳ ಬ್ರೈನಿಂದ ತೊಂದರೆ ಬಂದರೆ ಅವರಿಗೆ ಸ್ಟ್ರೋಕ್ ಲಕ್ಕು ಹೊಡೆಯೋ ಚಾನ್ಸ್ ಇರುತ್ತೆ. ಅಥವಾ ಹೊರಗಿನ ಕಾಲಿನ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತಾರೆ. ಕಾಲಿನ ರಕ್ತನಾಳಗಳು ಕಾಲಿಂದು ರಕ್ತನಾಳ ತೊಂದರೆ ಬಂದರೆ ನಡೆಯುವಾಗ ಅವರು ಮೀನುಖಂಡದಲ್ಲಿ ನೋವು ಬರಲಿಕ್ಕೆ ಶುರುವಾಗುತ್ತೆ. ಇಂಥ ತೊಂದರೆಗಳು ಬರುವ ಚಾನ್ಸಸ್ ಇರುತ್ತೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಕೆಲವು ಜನರು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಬರ್ಬೋದು, ಕೆಲವರು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಬರ್ಬೋದು. ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಬಂದರೆ ಸಪೋಸ್ ಸ್ಟ್ರೋಕ್ ಬಂದರೆ ನರದ ಡಾಕ್ಟರ್ ಹತ್ರ ಹೋಗೋ ಚಾನ್ಸ್ ಇರುತ್ತೆ. ಹಾರ್ಟ್ನ ತೊಂದರೆ ಬಂದರೆ ಕಾರ್ಡಿಯಾಲಜಿ ಡಾಕ್ಟರ್ ಹತ್ರ ಹೋಗೋ ಚಾನ್ಸ್ ಇರುತ್ತೆ. ರಕ್ತನಾಳ ತೊಂದರೆ ಅಂದರೆ ಸರ್ಜರಿ ಡಾಕ್ಟರ್ ಹತ್ರ ಹೋಗ್ಬೋದು. ಅಥವಾ ರಕ್ತನಾಳ ತೊಂದರೆ ತುಂಬ ಜಾಸ್ತಿ ಆದರೆ ಕಾಲಲ್ಲಿ ಗಾಯ ಗುಣ ಆಗದೆ ಡಯಾಬಿಟಿಕ್ ಫುಟ್ ಆಗಿ ಚಾನ್ಸಸ್ ಇರುತ್ತೆ. ಇದೆಲ್ಲ ತೊಂದರೆಯಿಂದ ಬಂದು ಅವರು ಬೇರೆ ಬೇರೆ ವಿಭಾಗಕ್ಕೆ ಹೋಗ್ಬೋದು. ಆದರೆ ಪ್ರಾಬ್ಲಮ್ಮು ಎಲ್ಲ ಸಕ್ಕರೆ ಕಾಯಿಲೆಯಿಂದ. ಆ ಸಕ್ಕರೆ ಕಾಯಿಲೆ ತುಂಬ ಮುಂದೆ ಹೋಗಿ ಇಂಥ ಪರಿಣಾಮ ಸಕ್ಕರೆ ಕಾಯಿಲೆಯಿಂದ ಬಂದದ್ದು ಈ ಥರ ತೊಂದರೆ ಕೊಡ್ತದೆ. ಸೊ ಇದೆಲ್ಲ ಮೈಕ್ರೋವ್ಯಾಸ್ಕ್ಯುಲರ್ ಮತ್ತು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟೀಸ್. ಓಕೆ ಸರ್, ಇದು ಹೈಪೋಗ್ಲೈಸೆಮಿಯಾ ಅಥವಾ ಕಡಿಮೆ ಸಕ್ಕರೆ ಅಂಶ ಅಂದರೆ ಏನು? ಅಂದರೆ ನಾನು ಸಕ್ಕರೆ ಕಾಯಿಲೆಗೆ ಯಾವಾಗಲೂ ಸಕ್ಕರೆ ಕಾಯಿಲೆ ಇರುವಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಈ ಟ್ರೀಟ್ಮೆಂಟ್ ಕೊಡುವಾಗ ಪ್ರತಿಯೊಂದು ಟ್ರೀಟ್ಮೆಂಟಲ್ಲಿ ಇಫೆಕ್ಟಿವ್ ಇರುತ್ತೆ, ಸೈಡ್ ಇಫೆಕ್ಟಿವ್ ಇರುತ್ತೆ. ಈ ಸಕ್ಕರೆ ಕಾಯಿಲೆ ಜನರಿಗೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಆ ಟ್ರೀಟ್ಮೆಂಟಲ್ಲಿ ನಾವು ಕೊಡುವಂಥ ಟ್ರೀಟ್ಮೆಂಟ್ ಕೊಟ್ಟಾಗ ಸಕ್ಕರೆ ಕಾಯಿಲೆಗೆ ಟ್ರೀಟ್ಮೆಂಟ್ ಪೇಷಂಟ್ಗಳು ಸರಿಯಾಗಿ ತಗೊಳ್ಳದಿದ್ದರೆ, ಫುಡ್ಡು ಅಥವಾ ಆಹಾರಗಳು ಸರಿಯಾಗಿ ತಗೊಳ್ಳದಿದ್ದರೆ, ಅಥವಾ ಇನ್ಸುಲಿನ್ ನಾವು ಕೊಡುವಂಥ ಮದ್ದುಗಳು ಕರೆಕ್ಟ್ ಟೈಮಲ್ಲಿ ಟೈಮ್ ತಗೊಳ್ಳದೇ ಇದ್ದರೆ, ಅಥವಾ ಸ್ಕಿಪ್ ಮಾಡಿದರೆ, ಅಥವಾ ಜಾಸ್ತಿ ಡೋಸ್ ತಗೊಂಡ್ರೆ, ಶುಗರ್ ದೇಹದಲ್ಲಿ ಜಾಸ್ತಿ ಇದ್ದದ್ದು ಟ್ರೀಟ್ಮೆಂಟ್ ಕೊಡುವಾಗ ಕರೆಕ್ಟಾಗಿ ತಗೊಳ್ಳದಿದ್ದರೆ ಅವ್ರಿಗೆ ಶುಗರ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ದೇಹದಲ್ಲಿ ಶುಗರ್ನ ಪ್ರಮಾಣ ಕಡಿಮೆ ಆಗೋ ಚಾನ್ಸ್, ಅದಕ್ಕೆ ಹೈಪೋಗ್ಲೈಸೀಮಿಯಾ ಅಂತ ಹೇಳ್ತೇವೆ. ಸೊ ಹೈಪೋಗ್ಲೈಸೀಮಿಯನ್ನು ಅವೇರ್ನೆಸ್ ಪೇಷಂಟ್ ಸಕ್ಕರೆ ಕಾಯಿಲೆಯವರಿಗೆ ಮನೆಯವರಿಗೆ ಗೊತ್ತಿರಬೇಕಾಗತ್ತೆ. ಇಂಥ ಸಕ್ಕರೆ ಕಾಯಿಲೆಯವರಿಗೆ ಶುಗರ್ ಕಡಿಮೆ ಆದ ಕೂಡಲೇ ಅದಕ್ಕೆ ಅವರಿಗೆ ಪ್ರಜ್ಞೆ ಇದ್ದರೆ ಮನೆಯಲ್ಲಿದ್ದರೆ ಬಾಯಲ್ಲಿ ಶುಗರ್ ಕೊಡಬೇಕಾಗತ್ತೆ. ಅಥವಾ ಚಾಕ್ಲೇಟು ಶುಗರು ಯಾವುದೋ ಕೊಟ್ಟು ಕೂಡಲೇ ಅದನ್ನು ಶುಗರ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ಬೋದು. ಅದು ನಾನು ಯಾಕೆ ಹೇಳ್ತೇನೆ ಅಂದರೆ, ಹೈಪೋಗ್ಲೈಸೀಮಿಯಾಸ್ ಮೋರ್ ಅಕ್ಯೂಟ್ ಆಗಿ ಮೋರ್ ಡೇಂಜರಸ್ ದ್ಯಾನ್ ಹೈಪರ್ಗ್ಲೈಸೀಮಿಯಾ. ಯಾಕಂದರೆ ಹೈಪೋಗ್ಲೈಸೀಮಿಯಾ ಬಂದ ಕೂಡಲೇ ಪ್ರತಿಯೊಂದು ಜೀವಕೋಶ ಕೂಡಲೇ ಶುಗರ್ ಹೋಗೋದು ಕಡಿಮೆ ಆಗಿ ಅವರಿಗೆ ಬ್ರೈನ್ ಡೆತ್ ಆಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಶುಗರ್ ಕಡಿಮೆ ಆಗೋದು ಕೂಡಲೇ ಜನರು
ಅವರು ಮತ್ತು ಮನೆಯವರು ನೋಡಿಕೊಂಡು ಕೂಡಲೇ ಟ್ರೀಟ್ಮೆಂಟ್ ಕೊಟ್ಟು ಡಾಕ್ಟರ್ ತಪಾಸಣೆ ಮಾಡಿಸ್ಬೇಕು. ಯಾಕಂತೇಳಿದರೆ ಅದಕ್ಕೆ ಕಾರಣಗಳು ನಾನು ಆಗ ಹೇಳಿದೆ, ಆಹಾರ ಲೇಟ್ ಮಾಡಿ ತಿನ್ನೋದು, ಮಾತ್ರೆ ತಗೊಳ್ಳೋದು, ಅಥವಾ ಇನ್ಸುಲಿನ್ ತಗೊಂಡು ಮಾತ್ರೆ ತಗೊಳ್ಳೋದೇ ಇರೋದು, ಅಥವಾ ಎಕ್ಸ್ಟ್ರಾ ಡೋಸ್ ಇನ್ಸುಲಿನ್ ತಗೊಳ್ಳೋದು, ಅಥವಾ ಫಂಕ್ಷನ್ಗೆ ಹೋಗಿ ಸ್ಕಿಪ್ ಮಾಡೋದು, ಊಟ ಲೇಟ್ ಮಾಡೋದು, ಇದೆಲ್ಲ ಚಾನ್ಸಸ್ ಆಫ್ ಹೈಪೋಗ್ಲೈಸಿಮಿಯಾ ಬರೋದು ಜಾಸ್ತಿ ಇರುತ್ತೆ. ಸರ್, ಈ ಮಧುಮೇಹದವನ್ನ ಹೇಗೆ ಇದ್ರ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೋದಾ? ನಾನು ಆಗ ಹೇಳಿದ್ದಾಗಲೇ ಹೈಪೋಗ್ಲೈಸಿಮಿಯಾ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಹೇಳಿದೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಾಗ ಹೈಪೋಗ್ಲೈಸಿಮಿಯಾ ಆಗೇ ಆಗ್ಬೋದು, ಆದ್ದರಿಂದ ಜನರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಇದು ಡಾಕ್ಟರ್ಗಳ ಈ ಟ್ರೀಟ್ಮೆಂಟಲ್ಲಿ ಮೂರರಲ್ಲಿ ಒಂದು ಭಾಗ ಮಾತ್ರ ಡಾಕ್ಟರ್ಗಳ ರೋಲ್ ಇರೋದು, ಮೂರರಲ್ಲಿ 2 ಭಾಗ ಪೇಷಂಟ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ನಾಗಲೂ ರೋಲ್ ಇರ್ತದೆ. ನಾನು ಯಾಕೆ ಹೇಳಿದ ಕೂಡಲೇ ಅವರ ಸಕ್ಕರೆ ಕಾಯಿಲೆಗೆ ಟ್ರೀಟ್ಮೆಂಟ್ ಆಗಲಿ ಅಥವಾ ತಪಾಸಣೆಗಾಗಲಿ ಎಲ್ಲವೂ ಮನೆಯವರು ಮತ್ತು ಪೇಷಂಟ್ಗಳು ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಟ್ರೀಟ್ಮೆಂಟ್ ನಾನ್ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್ ಹೇಳ್ತೇವೆ, ಅಂದರೆ ಮದ್ದುಗಳು ಇಲ್ಲದೆ ಮಾಡುವಂಥ ಟ್ರೀಟ್ಮೆಂಟ್. ನಾನು ಆಗ ಒಂದು ಹೇಳಿದೆ ಮೊಡಿಫೈಯಬಲ್ ಫ್ಯಾಕ್ಟರ್ ಆಫ್ ಟ್ರೀಟ್ಮೆಂಟ್ ಆಫ್ ಡಯಾಬಿಟೀಸ್, ಅದು ಒಬೇಸಿಟಿ ಅಂದರೆ ಸ್ಥೂಲ ದೇಹ ಮತ್ತು ಫಿಸಿಕಲ್ ಇನ್ಯಾಕ್ಟಿವಿಟಿ ಅಂತ ಹೇಳಿದೆ. ಇದು ಎರಡನ್ನು ನಾವು ಚೇಂಜ್ ಮಾಡ್ಬೋದು. ಯಾಕಂದರೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅವರಿಗೆ ಮೊದಲಾಗಿ ಮಾಡೋದು ಅವರಿಗೆ ಫಸ್ಟ್ ಪಥ್ಯ, ಅಂದರೆ ಸಕ್ಕರೆ ಕಾಯಿಲೆ ಅವರಿಗೆ ಶಿಸ್ತುಬದ್ಧವಾದ ಜೀವನ ಶೈಲಿ ಬೇಕಾಗುತ್ತೆ, ಅದು ಅವರು ಶುರು ಮಾಡಬೇಕಾಗತ್ತೆ. ಯಾಕಂದರೆ ಶಿಸ್ತುಬದ್ಧ ಜೀವನ ಅಂದರೆ ಟೈಮ್ ಫುಡ್ಡು, ಟೈಮ್ ಟು ಟೈಮ್ ಎಕ್ಸಸೈಸ್. ಈ ಸಕ್ಕರೆ ಕಾಯಿಲೆಗೆ ಯಾವ ರೀತಿಯ ಆಹಾರ ಕೊಡಬೇಕಾಗತ್ತೆ, ಸಕ್ಕರೆ ಕಾಯಿಲೆ ಇದ್ದ ಮನುಷ್ಯರು ಸಿಂಪಲ್ ಶುಗರನ್ನು ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ಶುಗರು, ಬೆಲ್ಲ, ಜ್ಯೂಸಸ್, ಐಸ್ ಕ್ರೀಮ್ಸ್ ಇಂಥ ಆಹಾರಗಳನ್ನು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳನ್ನು ಅವ್ರು ತಗೊಳ್ಬೇಕಾದ್ರೆ ಸ್ಟಾರ್ಚ್ ಆಗಿರ್ಬೋದು ಅಥವಾ ವೀಟ್ ಮತ್ತು ವೆಜಿಟೇಬಲ್ಸ್, ಸೊ ಅದು ಬಾರ್ಲಿ, ಇಂಥ ಆಹಾರಗಳನ್ನು ತಗೊಂಡ್ರೆ ಪಾರ್ಬಾಯ್ಲ್ಡ್ ರೈಸ್ ಇಸ್ ಬೆಟರ್ ದೆನ್ ವೈಟ್ ರೈಸ್, ಪಾಲಿಶ್ಡ್ ರೈಸ್. ಸೊ ಇಂಥ ಆಹಾರಗಳು ತಗೊಂಡ್ರೆ ಅವರ ಶುಗರು ದೇಹದಲ್ಲಿ ಪ್ರಮಾಣ ಕೂಡಲೇ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಧಾನವಾಗಿ ಮೇಲೆ ಹೋಗ್ತದೆ. ಈ ಮಾತಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್, ಪ್ರತಿಯೊಂದು ಆಹಾರಕ್ಕೂ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋ ಒಂದು ಇದೆ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಪ್ರತಿಯೊಂದು ಆಹಾರವು ನಮ್ಮ ದೇಹದ ಒಳಗಡೆ ಹೋದ ಕೂಡಲೇ ಎಷ್ಟು ಫಾಸ್ಟಾಗಿ ಅದು ಬ್ಲಡ್ ಗ್ಲೂಕೋಸನ್ನು ಮೇಲೆ ತರ್ತದೆ. ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ ತಗೊಂಡ ಕೂಡಲೇ ಅದು ಕೂಡಲೇ ನಮ್ಮ ದೇಹದಲ್ಲಿರುವಂಥ ಶುಗರನ್ನು ಮೇಲೆ ಮಾಡ್ತದೆ. ಅದೇ ನೀವು ವೀಟ್ ಅಥವಾ ನಮ್ಮ ಬೇಳೆಕಾಳುಗಳು, ಸೀರಿಯಲ್ಸ್ ಹೇಳ್ತಾರೆ, ಅದರಲ್ಲಿ ಮಾಡಿದಂಥ ಆಹಾರ ತಗೊಂಡ್ರೆ ಅದು ನಿಧಾನವಾಗಿ ಶುಗರನ್ನು ಮೇಲೆ ತರ್ತದೆ. ಸೊ ಅದರಿಂದ ಗ್ಲೈಸಿಮಿಕ್ ಎಂಡ್ ಆಫ್ ಲೋ ಗ್ಲೈಸಿಮಿಕ್ ಎಂಡ್ ಆಹಾರಗಳನ್ನು ಸಕ್ಕರೆ ಕಾಯಿಲೆಯವರು ತಗೊಳ್ಬೇಕಾಗತ್ತೆ. ಸೊ ಅಂಥ ಆಹಾರಗಳನ್ನು ತಗೊಳ್ಬೇಕು. ಮತ್ತು ಆಹಾರ ತಗೊಳ್ಳೋದಷ್ಟೇ ಅದನ್ನು ಪಾಲು ಪಟ್ಟಿ ಮಾಡಿ ತಗೊಳ್ಬೇಕು, ಒಮ್ಮೆಲೆ ಆಹಾರ ತಗೊಳ್ಬಾರ್ದು. ಸೊ ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ ಟೈಮಲ್ಲಿ, ಸಂಜೆ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಸ್ಪ್ಲಿಟ್ಟಾಗಿ ಆಹಾರ ತಗೊಳ್ಬೇಕಾಗತ್ತೆ. ಕ್ವಾಂಟಿಟಿ ಅವರು ಡೈಟಿಷಿಯನ್ ನ್ಯೂಟ್ರಿಷನ್ ಎಷ್ಟು ಹೇಳ್ತಾರೇ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ತಗೊಳ್ಬೇಕಾಗತ್ತೆ. ಸೊ ಇನ್ನೊಂದು ನಾನು ಯಾಕೆ ಹೇಳ್ತೇನೆ ಅಂದರೆ, ಭಾರತ ದೇಶದಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಲಿಕ್ಕೆ ನಾನು ಆಹಾರ ಪಥ್ಯಗಳು ಮುಖ್ಯ. ಯಾಕಂದರೆ ನಮ್ಮ ಇಂಡಿಯನ್ ಡಯಟಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ನಾವು ತಗೊಳ್ಳೋದಂದರೆ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಜಾಸ್ತಿ ತಗೊಳ್ತೇವೆ. ಸೊ ಎಸ್ಪೆಷಲಿ ರೈಸ್ ತಗೊಳ್ತೇವೆ. ಇದು ನಮ್ಮ ಹಿಂದಿನ ಪೂರ್ವಜರು ತಗೊಳ್ತಾ ಇದ್ದರು. ಆದರೆ ನಮಗೆ ಏನಾಗಿದೆ ಅಂದರೆ ಈಗಿನ ಟೈಮಲ್ಲಿ ಅಂಥ ಆಹಾರಗಳನ್ನು ನಾವು ತಗೊಳ್ತಾ ಇಲ್ಲ. ನಾವು ತಗೊಳ್ಳೋ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೇವೆ. ಹೈ ಅಮೌಂಟ್ ಆಫ್ ಕ್ಯಾಲರಿ, ಹೈ ಅಮೌಂಟ್ ಆಫ್ ಫ್ಯಾಟ್, ಹೈ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಇರುವಂಥ ಫುಡ್ ತಗೊಳ್ತೇವೆ. ಆದ್ದರಿಂದ ಅಮೌಂಟ್ ಆಫ್ ಕ್ಯಾಲರೀಸ್ ಮೋರ್, ಅಮೌಂಟ್ ಆಫ್ ಆಹಾರಗಳಲ್ಲಿ ಶುಗರ್ ಇರುವಂಥದ್ದು ಮೋರ್ ಇರ್ತದೆ. ಅಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರೊಸೆಸ್ಡ್ ಫುಡ್ ಟೋಟ್ಲಿ ಅವಾಯ್ಡ್ ಮಾಡಿದರೆ ಶುಗರ್ ತುಂಬ ಕಂಟ್ರೋಲ್ ಮಾಡ್ಬೋದು. ನಂಬರ್ 1 ಅಬೌಟ್ ಡಯಟ್. ಸೆಕೆಂಡ್ ಒನ್ ಇಸ್ ನಾವು ಎಕ್ಸಸೈಸ್ ಹೇಳ್ತೇವೆ. ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಿದರೆ ನಮ್ಮ ಶುಗರ್ ತನ್ನಷ್ಟೇ ಕಡಿಮೆ ಮಾಡ್ಬೋದು. ಅದೇ ಟೈಮಲ್ಲಿ ನಾವು ಶುಗರ್ ಕಡಿಮೆ ಆದ ಕೂಡಲೇ ನಮ್ಮ ಇನ್ಸುಲಿನು ಮಸಲ್ ಒಳಗೆ ಸಕ್ಕರೆ ಕಾಯಿಲೆಯನ್ನು ಒಳಗೆ ದೂಡ್ತದೆ. ಯಾಕಂದರೆ ಇನ್ಸುಲಿನು ಗ್ಲೂಕೋಸನ್ನು ಮಸಲ್ ಒಳಗಡೆ ದೂಡಿದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಎಕ್ಸಸೈಸ್ ಮಾಡಿದ ಕೂಡಲೇ ಹೊಸ ಬ್ಲಡ್ ವೆಸಲ್ಗಳು ಉತ್ಪತ್ತಿ ಆಗ್ತದೆ. ಆದ್ದರಿಂದಾಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಕಡಿಮೆ ಆಗುತ್ತೆ. ಎಕ್ಸಸೈಸ್ ಮಿನಿಮಮ್ ಆಗಿ ಅಟ್ಲೀಸ್ಟ್ 30 to 45 minutes ಪರ್ ಡೇ ರೆಕಮೆಂಡೇಷನ್. ಅದರ್ವೈಸ್ ಅಟ್ಲೀಸ್ಟ್ ಅಬೌಟ್ 150 minutes ಪರ್ ವೀಕ್ ಅಟ್ಲೀಸ್ಟ್ ಎಕ್ಸಸೈಸ್ ಮಾಡಿದರೆ. ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್ ವಾಕಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಇಸ್ ಫೇರ್ ಇನಫ್. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಸಕ್ಕರೆ ಕಾಯಿಲೆಗೆ ನಾನು ಇದನ್ನು ಅಡ್ವೈಸ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಈ ಸಕ್ಕರೆ ಕಾಯಿಲೆ ಅವರಿಗೆ ಮೈಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ ಅಥವಾ ಮ್ಯಾಕ್ರೋವ್ಯಾಸ್ಕುಲರ್ ಕಾಂಪ್ಲಿಕೇಶನ್ ನಾನು ಹೇಳ್ತಾರೆ. ಅವರಿಗೆ ಕಣ್ಣಿನ ತೊಂದರೆ ಇರ್ಬೋದು, ನರ ದೌರ್ಬಲ್ಯ ಇರ್ಬೋದು, ಅಥವಾ ಹಾರ್ಟಿನ ತೊಂದರೆ ಇರ್ಬೋದು, ಸ್ಟ್ರೋಕ್ ತೊಂದರೆ ಇರ್ಬೋದು. ಅಂಥವರು ಅವರ ಡಾಕ್ಟರ್ಗಳಲ್ಲಿ ಹೋಗಿ ತಪಾಸಣೆ ಮಾಡಿ ಅವರ ಹೆಲ್ತ್ ಸ್ಟೇಟಸ್ ಹೇಗೆ ಉಂಟು ನೋಡಿಕೊಂಡೇ ಮತ್ತು ಅವ್ರಿಗೆ ವ್ಯಾಯಾಮಕ್ಕೆ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅವರಿಗೆ ಪೆರಿಫೆರಲ್ ವ್ಯಾಸ್ಕುಲರ್ ಡಿಸೀಸ್ ಕಾಲ್ನದಿ ಇದ್ದರೆ ಒಂದು 100 ಮೀಟರ್ ನಡಿಲಿಕ್ಕೆ ಕಷ್ಟ ಆಗ್ಬೋದು. ಅಂಥವನಿಗೆ ಆ ಎಕ್ಸಸೈಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅಂದರೆ ಡಾಕ್ಟರ್ಗಳ ಅಡ್ವೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಸೈಸ್ ಯಾವ ಥರದ ಎಕ್ಸಸೈಸ್ ಮಾಡಬೇಕು ಅಂತ ಯೂಶ್ವಲಿ ಡಾಕ್ಟರ್ಗಳ ಅಡ್ವೈಸ್ ತಗೊಂಡು ಮಾಡಬೇಕಾಗುತ್ತೆ. ದೀಸ್ ಆರ್ 2 ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಕಂಟ್ರೋಲ್ ಆಫ್ ಡಯಾಬಿಟಿಸ್.
ನಾನ್ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್. ನಾನು ಯಾಕೆ ಈ ಎರಡು ಮುಖ್ಯವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ಪ್ರೀ ಡಯಾಬಿಟಿಕ್ ಸ್ಟೇಟಿಗೆ ನಾವು ಏನೂ ಟ್ರೀಟ್ಮೆಂಟ್ ಕೊಡೋದಿಲ್ಲ ಎಕ್ಸೆಪ್ಟ್ ಓನ್ಲಿ ದೀಸ್ ಟು ಟ್ರೀಟ್ಮೆಂಟ್. ಯಾಕಂದರೆ ನಮ್ಮ ಯಂಗ್ ಜನ್ರೇಷನ್ ಎಸ್ಪೆಷಲಿ ಇಂಡಿಯಾದಲ್ಲಿ ಮೆನಿ ಆಫ್ ದ ಪೀಪಲ್ ಆರ್ ಪ್ರೀ ಡಯಾಬಿಟಿಕ್ ಸ್ಟೇಟ್. ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಪ್ರೀ ಡಯಾಬಿಟಿಕ್ ಸ್ಟೇಟ್ ಇರ್ತದೆ. ಹೌ ವಿ ಕ್ಯಾನ್ ಕಂಟ್ರೋಲ್, ಹೌ ವಿ ಕ್ಯಾನ್ ಪೋಸ್ಟ್ಪೋನ್ ಡಯಾಬಿಟೀಸ್, ದಟ್ಸ್ ಓನ್ಲಿ ಬೈ ದೀಸ್ ಟು: adequate exercise and diet control. These are two important things. Definitely we can postpone diabetes. Okay, that's regarding ಇದು ನಾನ್ ಫಾರ್ಮಕಲಾಜಿಕಲ್ ಟ್ರೀಟ್ಮೆಂಟ್. ಮೆಡಿಕೇಶನ್ ಅಂತ ಹೇಳಿಕೊಳ್ಳೆ ಮಾತ್ರೆ. ಹೆಚ್ಚಿನ ಜನರಲ್ಲಿ ನಾವು ಸಕ್ಕರೆ ಕಾಯಿಲೆ ಹೇಳಿದ ಕೂಡಲೇ ಪ್ರತಿ ಮನುಷ್ಯನು ಯಾವಾಗ ಸಕ್ಕರೆ ಕಾಯಿಲೆ ಆಗಲಿ ಯಾವುದೇ ಕಾಯಿಲೆ ಆಗಲಿ ಡಾಕ್ಟ್ರು ಹೇಳಿದ ಕೂಡಲೇ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಇಲ್ಲ ನನಗೆ ಸಕ್ಕರೆ ಕಾಯಿಲೆ ಇಲ್ಲ ಅಥವಾ ನಾನು ಅದನ್ನು ಕಂಟ್ರೋಲ್ ಮಾಡ್ತೇನೆ ಅಂತ ತಪ್ಪಿಲ್ಲ, ಡೆಫಿನೆಟ್ಲಿ ಪ್ರಯತ್ನ ಮಾಡ್ಬೋದು. ಆದರೆ ಒಂದು ಮುಖ್ಯ ಅಂದರೆ ಅದಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆಗದಿದ್ದರೆ ಡಾಕ್ಟರ್ ತಪಾಸಣೆ ಮಾಡಿ ಸಕ್ಸಸ್ ಆಗಲಿ ಅಂತೇಳಿ ಅದಕ್ಕೆ ಬರೆದ ಮುಂದಿನ ಜಾಗ್ರತೆ ಅಥವಾ ಡಾಕ್ಟ್ರ್ ಹೇಳಿದ ಅಡ್ವೈಸನ್ನು ತಗೋಬೇಕಾಗತ್ತೆ. ಎಷ್ಟೋ ಸಲ ನಾವು ಹೇಳ್ತೀವಿ ಸಕ್ಕರೆ ಕಾಯಿಲೆ ಇದೆ, ಬಿ ಪಿ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಇದೆ, ಸರ್ ನಾನು ಪತ್ತೆ ಮಾಡಿ ಕಂಟ್ರೋಲ್ ಮಾಡ್ತೇನೆ ಅಂತ. ಆಗೋದೇ ಆಗುತ್ತೆ, ಆದರೆ ಹೆಚ್ಚು ಸಮಯದಲ್ಲಿ ಆಗಲ್ಲ. ಸೊ ಆದ್ದರಿಂದ ನಾವು ಡಾಕ್ಟ್ರುಗಳು ಹೇಳಿದ ಥರ ಪಥ್ಯ ನಾನ್ ಫಾರ್ಮಕಲಾಜಿ ಟ್ರೀಟ್ಮೆಂಟ್ ಸಕ್ಸಸ್ ಆಗದಿದ್ದರೆ ಅನಂತರ ಡಾಕ್ಟ್ರುಗಳಿಗೆ ಹೇಳಿದ ಮಾಹಿತಿಯನ್ನು ತಗೊಂಡು ನಾವು ಡೆಫಿನೆಟ್ಲಿ ಅದಕ್ಕೆ ಮಾತ್ರೆ ಅಥವಾ ಇನ್ಸುಲಿನ್ ಬೇಕಾಗುತ್ತೆ. ಸೊ ಈ ಮಾತ್ರೆಗಳಲ್ಲಿ ವಿಧ ವಿಧ ರೀತಿಯ ಮಾತ್ರೆಗಳಿದೆ. ಅದರಲ್ಲಿ ಆ ಮಾತ್ರೆಗಳು ಡಾಕ್ಟ್ರುಗಳು ಅವರ ರೋಗ ಲಕ್ಷಣಗಳನ್ನು ನೋಡಿಕೊಂಡು ಯಾವ ಥರದ ಸಕ್ಕರೆ ಕಾಯಿಲೆ ಅಂತ ನೋಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಕೇಷನ್ಸ್ ಇದೆ, ಅದು ಡಿಫ್ರೆಂಟ್ ರೀತಿಯ ಆ್ಯಕ್ಷನ್ಗಳಿದ್ದ ಕಾರಣ ಅದನ್ನು ಕೊಡ್ತಾರೆ. ಅವರ ದೇಹ ಪ್ರಕೃತಿ ನೋಡಿಕೊಂಡು ಅವರದ್ದು ಬೇರೆ ಅಂಗಗಳ ತೊಂದರೆಗಳನ್ನು ನೋಡಿಕೊಂಡು ಡಯಾಬಿಟಿಸಿಗೆ ಮಾತ್ರೆಗಳು ಕೊಡ್ತಾರೆ. ಇನ್ಸುಲಿನ್, ಒಂದು ಮಾತು ನಾನು ಇನ್ಸುಲಿನ್ ಹೇಳಬೇಕು ಅಂದರೆ ಇದರ ಎರಡು ರೀತಿಯ ವಿಧದ ಟ್ರೀಟ್ಮೆಂಟ್ಗಳಿದೆ. ಕೆಲವರು ಹೇಳ್ತಾರೆ ಇನ್ಸುಲಿನು ಫಸ್ಟಲ್ಲಿ ಸಕ್ಕರೆ ಕಾಯಿಲೆ ಕೊಟ್ಟರೆ ಪ್ಯಾಂಕ್ರಿಯಾಸಿಗೆ ರೆಸ್ಟ್ ಕೊಟ್ಟು ಉಳಿದಂಥ ನಮ್ಮ ದೇಹದಲ್ಲಿದ್ದ ಪ್ಯಾಂಕ್ರಿಯಾಸ್ ರೆಸ್ಟ್ ಕೊಟ್ಟರೆ ಇನ್ಸುಲಿನ್ ಅದು ಉತ್ಪತ್ತಿ ಮಾಡ್ತಾರೆ. ಹೊರಗಡೆ ಇನ್ಸುಲಿನ್ ಕೊಟ್ಟರೆ ಅವರಿಗೆ ಇನ್ಸುಲಿನ್ ಕೊಟ್ಟ ನಂತರ ದೇಹದಲ್ಲಿ ಸಕ್ಕರೆ ಕಾಯಿಲೆ ಒಳ್ಳೆ ಕಂಟ್ರೋಲ್ ಇದ್ದರೆ ಬರುವಂಥ ಕಾಂಪ್ಲಿಕೇಶನ್ಸನ್ನು ಕಡಿಮೆ ಮಾಡ್ಬೋದು ಅಂತ. ಆದರೆ ಇನ್ನೊಂದು ಹೇಳ್ತಾರೆ ಅಂದರೆ ಯೂಶ್ವಲಿ ಸಕ್ಕರೆ ಕಾಯಿಲೆ ಜನರು ಸಕ್ಕರೆ ಬರುವಾಗಲೇ ನಮಗೆ ಹೆಚ್ಚಿನ ಸಮಯದಲ್ಲಿ ಅವರು ಸಕ್ಕರೆ ಕಾಯಿಲೆ ಇನ್ಸುಲಿನ್ ಬೀಟಾ ಸೆಲ್ ಪ್ರೊಡ್ಯೂಸ್ ಮಾಡೋದು ಇನ್ಸುಲಿನ್ ಕೊಡುವಂಥದ್ದು ತುಂಬ ಕಡಿಮೆ ಆಗಿರ್ತದೆ. ಸೊ ಅವರಿಗೆ ಮಾತ್ರೆ ಕೊಟ್ಟ ನಂತರ ಪ್ರಾಬ್ಲಿ ಆಫ್ಟರ್ 10 to 15 years ಸಕ್ಕರೆ ಕಾಯಿಲೆ ಮಾತ್ರೆ ಕಂಟ್ರೋಲ್ ಆಗೋದ್ರೆ ಇನ್ಸುಲಿನ್ ಹೋಗ್ತಾರೆ. ಯಾಕೆ ನಮ್ಮ ಜನರು ಹಾಗೆ ನಾವು ಯಾವುದು ಇದು ಎರಡು ಆಪ್ಷನ್ ಕೊಡಬೇಕಂದ್ರೆ ಇದರ ಕೆಲವರು ಇನ್ಸುಲಿನ್ ಕೊಟ್ಟರು ಅವರು ಸಂತೋಷದಲ್ಲಿ ತಗೊಂಡು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾರೆ. ಕೆಲವರು ಹೇಳ್ತಾರೆ ಸರ್ ಬೇರೆ ಟ್ರೀಟ್ಮೆಂಟ್ ಇಲ್ವಾ. ಸೊ ಆದ್ದರಿಂದ ನಾವು ಫಸ್ಟಿಗೆ ನಾವು ಎರಡೂ ಆಪ್ಷನ್ ಕೊಡ್ತೇವೆ, ಕೊನೆಯಲ್ಲಿ ಅವರು ಯಾವ ಆಪ್ಷನ್ ತಗೊಳ್ತಾರೆ ಅದಕ್ಕೆ ಹೋಗಬೇಕಾಗುತ್ತೆ. ಹೆಚ್ಚಿನ ಸವರು ಪಥ್ಯ ಮಾಡಿಕೊಂಡು ಮಾತ್ರೆ ತಗೊಂಡು ಅದರಲ್ಲಿ ಕಂಟ್ರೋಲ್ ಆಗದಿದ್ದರೆ ಪ್ರಾಬ್ಲಿ 1, 2, 3 ಮೆಡಿಸಿನ್ ತಗೊಂಡಂತೆ ಕಂಟ್ರೋಲ್ ಆಗದಿದ್ದರೆ ಪ್ರಾಬ್ಲಿ ನಾವು ಇನ್ಸುಲಿನ್ ಹೋಗ್ತೇವೆ. ಆದರೆ ಒಂದು ಜನರಿಗೆ ಗೊತ್ತಿರಬೇಕು, ಇನ್ಸುಲಿನ್ ಈಸ್ ನಾಟ್ ಎ ಲಾಸ್ಟ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟೀಸ್. ಸೊ ಇನ್ಸುಲಿನ್ ಫಸ್ಟಲ್ಲಿ ಕೊಟ್ಟು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಮುಂದೆ ಹೋದಾಗ ಇನ್ಸುಲಿನ್ ಕೊಟ್ಟು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೋದು. ಇನ್ಸುಲಿನ್ ಕೊಟ್ಟಕೊಳ್ಳೆ ಆಯಿತು ಎಲ್ಲ ನನ್ನ ಜೀವನ ಮುಗೀತು ಅಲ್ಲ, ಸಕ್ಕರೆಯನ್ನು ಒಳ್ಳೆ ಕಂಟ್ರೋಲ್ ಮಾಡಿ ಇಟ್ಕೊಂಡು ಜೀವನ ಮಾಡ್ಬೋದು. ಯಾಕಂದರೆ ಟೈಪ್ 1 ಡಯಾಬಿಟಿಸ್ ಚಿಕ್ಕ ಮಕ್ಕಳಿಗೆ ನಾವು ಇನ್ಸುಲಿನ್ ಕೊಟ್ಟು ಎಷ್ಟೋ ವರ್ಷ ಅವರು ಇನ್ಸುಲಿನ್ ತಗೊಂಡು ಜೀವನ ಮಾಡ್ತಾರೆ, ಎಷ್ಟೋ ವರ್ಷ ಬದುಕ್ತಾರೆ, ಏನೂ ತೊಂದರೆ ಇಲ್ಲ. ಆದರೆ ಇನ್ಸುಲಿನದ್ದು ನಮಗೆ ಜನರಿಗೆ ಏನಾಗಿದೆ ಫೋಬಿಯಾ, ಹೆದರಿಕೆ, ಅಯ್ಯೋ ಇನ್ಸುಲಿನ್ ಅಂದರೆ ಅಯ್ಯೋ ತಗೊಂಡ್ರೆ ಏನೋ ಆಗುತ್ತಾ ಏನೋ. ಮತ್ತು ಅದರ ಇನ್ನೊಂದು ಕಾಸ್ಮೆಟಿಕ್ ಪ್ರಾಬ್ಲಮ್ ಅಂದರೆ ಅವನು ಇನ್ಸುಲಿನ್ ತಗೋಬೇಕು, ಹೊರಗಡೆ ಫಂಕ್ಷನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಈಗೆಲ್ಲ ಪೆನ್ನುಗಳು ಬಂದಿದೆ, ಆದ್ದರಿಂದ ಸುಲಭದಲ್ಲಿ ಅದು ಇನ್ಸುಲಿನ್ ತಗೊಳ್ಬೋದು. ಮತ್ತು ಡ್ಯೂರೇಷನ್ ಆಫ್ ಇನ್ಸುಲಿನ್ ಆಲ್ಸೋ 24 ಗಂಟೆ 36 ಗಂಟೆ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಬಂದ ಕಾರಣ ಅದನ್ನು ಒಂದು ಸೆಡಿಯ ಇನ್ಸುಲಿನ್ ತಗೊಂಡ್ರೆ ಸಾಕಾಗುತ್ತೆ. ಸೊ ಹೊಸ ರೀತಿಯ ಇನ್ಸುಲಿನ್ ಬಂದ ಕಾರಣ ಡೆಫಿನೆಟ್ಲಿ ಇನ್ಸುಲಿನ್ ತಗೊಂಡ್ರೆ ನಿಯರ್ ನಾರ್ಮಲ್ ಲೈಫಲ್ಲಿ ಅವರು ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡ್ಬೋದು. ಸರ್, ಈಗಾಗಲೇ ನೀವು ಪ್ರೀ ಡಯಾಬಿಟಿಸ್ ಸ್ಟೇಟ್ ಬಗ್ಗೆ ಹೇಳಿದ್ದೀರಾ, ಸ್ವಲ್ಪ ಪ್ರೀ ಡಯಾಬಿಟಿಸ್ ಸ್ಟೇಟ್ ಅಂದರೆ ಏನು ಅಂತ ಸ್ವಲ್ಪ ಹೇಳ್ಬೋದಾ? ಹಾಗೆ ನಾನು ಹೇಳ್ತಾರೆ, ಸಕ್ಕರೆ ಕಾಯಿಲೆ ಬರೋದ್ರಿಂದ ಮೊದಲ ಪರಿಸ್ಥಿತಿಗೆ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವೆ. ಈ ಪ್ರೀ ಡಯಾಬಿಟಿಸ್ ಅಂದರೆ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ, ಅಂದರೆ ಚಾನ್ಸ್ ಆಫ್ ಡೆವಲಪಿಂಗ್ ಡಯಾಬಿಟಿಸ್ ವೆರಿ ಹೈ ದೀಸ್ ಪೀಪಲ್. ಸೊ ಈಗ ಅವರದ್ದು ಶುಗರು 100ಇಂದ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಮಾಡುವಾಗ 100ಇಂದ 125ರವರೆಗೆ, ಅಥವಾ ತಿಂಡಿಯಾಗಿ 2 ಗಂಟೆ ನಂತರದ್ದು 140ರಿಂದ 190ರವರೆಗೆ ಮಧ್ಯದಲ್ಲಿ ಇರುವಂಥದ್ದು ಪರಿಸ್ಥಿತಿ, ಅಥವಾ HbA1c 5.7ಇಂದ 6.5 ಈ ಮಧ್ಯದಲ್ಲಿ ರಕ್ತ ತಪಾಸಣೆಯಲ್ಲಿ ಬಂದರೆ ಅದಕ್ಕೆ ಪ್ರೀ ಡಯಾಬಿಟಿಕ್ ಸ್ಟೇಟ್ ಹೇಳ್ತೇವೆ. ಇನ್ಫ್ಯಾಕ್ಟ್ ಅವರಿಗೆ ಅಗ್ರೆಸಿವ್ ಆಫ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿದರೆ ರೆಗ್ಯುಲರ್ ತಪಾಸಣೆಗೆ ಬಂದರೆ ಸಕ್ಕರೆ ಕಾಯಿಲೆಯನ್ನು ಪೋಸ್ಟ್ಪೋನ್ ಮಾಡ್ಬೋದು. ನಾನು ಯಾಕೆ ಮಾತಾಡ್ತೇನೆ, ಪೋಸ್ಟ್ಪೋನ್ ಮಾಡಬಂದರೆ ಬರುವಂಥದ್ದನ್ನು ನಾವು ಮುಂದುವರಿಸ್ಬೋದು. ನಾನು ಹಾಗೆ ಹೇಳಿದೆ ನೋಡಿ, ಸಕ್ಕರೆ ಕಾಯಿಲೆ ನಮ್ಮಲ್ಲಿ ಮಧ್ಯವಯಸ್ಕರಿಗೆ ಪ್ರೊಡಕ್ಟಿವ್ ಲೈಫಲ್ಲಿ ಬರ್ತದೆ. ಆ ಟೈಮಲ್ಲಿ ಬಂದರೆ, ಇಂಥ ಸಿಚುವೇಶನ್ ಬಂದರೆ ನೀವು ಇಂಥ ಎಕ್ಸಸೈಸ್ ಮತ್ತು ಡಯಟ್ ಮಾಡಿದರೆ ಅದನ್ನು ನೀವು 50, 60, 70 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಿದರೆ ನಾವು ವಿಲ್ ಹ್ಯಾವ್ ಎ ಗುಡ್ ಲೈಫ್. ಓಕೆ ಸರ್, ಈ ಮಧುಮೇಹ ಮತ್ತು ಅದರ ದುಷ್ಪರಿಣಾಮಗಳನ್ನು ಹೇಗೆ ತಡೆಗಟ್ಟಬಹುದು ಅದು ಭಾರತದಲ್ಲಿ? ಯಾಕೆಂದರೆ ನೀವು ಈಗಾಗಲೇ ಹೇಳಿದ್ದೀರಿ ಭಾರತದಲ್ಲಿ ಅದರ ಪರಿಣಾಮ ತುಂಬ ಇದೆ ಅಂತ, ದುಷ್ಪರಿಣಾಮ.
ಖಂಡಿತವಾಗಿ ಇದು ನಮ್ಮ ಜನತೆಗೆ ಇದು ಅತಿ ಮುಖ್ಯವಾದ ಸಂದೇಶ ನಾನು ಕೊಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ದೇಶವನ್ನು ನಾನು ಆಗ ಹೇಳ್ತಾರೇ ಇದನ್ನು ಸಕ್ಕರೆ ಕಾಯಿಲೆ ರಾಜಧಾನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಎಷ್ಟು ಬಜೆಟ್ ಕೊಟ್ಟರೆ ಸಾಕಾಗಲಿಕ್ಕಿಲ್ಲ. ಯಾಕಂದರೆ ಇದಕ್ಕೆ ಬರುವಂಥ ಟ್ರೀಟ್ಮೆಂಟು, ಅದಕ್ಕೆ ಬರುವಂಥ ಕಾಂಪ್ಲಿಕೇಶನಿಗೆ ಕೊಡುವಂಥ ಟ್ರೀಟ್ಮೆಂಟಿಂದ ನಾವು ಪ್ರತಿ ವರ್ಷವೂ ಬಜೆಟ್ ಮುಂದೆ ಹೋಗ್ಬೋದು. ಸೊ ಆದ್ದರಿಂದ ನಾವು ಏನು ಮಾಡ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಸಕ್ಕರೆ ಕಾಯಿಲೆ ಬರುವಂಥ ಚಾನ್ಸಸ್ ಇದ್ದರೆ ಏನು ಮಾಡ್ಬೋದು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆನ್ಷನ್. ಹೇಗೆ ನಾವು ಇದನ್ನು ತಡೆಗಟ್ಬೋದು? ನಂಬರ್ 1 ನಾನು ಹೇಳ್ತಾರೇ ನಮಗೆ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಒಬೇಸಿಟಿ, ನಮ್ಮ ಸ್ಥೂಲ ದೇಹ ಇರದಾಗಿ ನಾವು ಯಾವ ಥರ ಪ್ರಯತ್ನ ಮಾಡ್ಬೋದು ಅಂದರೆ ಅದನ್ನು ಬರದಾಗಿ ಯಾಗ ನೋಡ್ಬೋದು. ಅದು ಎಲ್ರಿಗೂ ಗೊತ್ತಿದೆ, ನಾನು ಸ್ಥೂಲ ದೇಹ ಬರದಾಗಿ ಯಾಗ ನೋಡ್ಬೋದು. ನಾನು ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ, ಆದರೂ ನಾನು ಈ ಮಾತಲ್ಲಿ ಇಲ್ಲಿ ಹೇಳಬೇಕಾಗತ್ತೆ. ಯಾಕಂದರೆ ನಾವು ಕಂಟ್ರೋಲ್ ಡಯಟ್, ಯಾಕಂದರೆ ಲಾಟ್ ಆಫ್ ಪ್ರೊಸೆಸ್ಡ್ ಫುಡ್, ಲಾಟ್ ಆಫ್ ಶುಗರ್ಸ್, ಕೇಂಡ್ ಫುಡ್, ಇಂಥ ಫುಡ್ಗಳನ್ನೆಲ್ಲ, ಹೈ ಕ್ಯಾಲರಿ ಫುಡ್ಗಳನ್ನು, ಜಂಕ್ ಫುಡ್ಸ್ಗಳನ್ನೆಲ್ಲ ತಿನ್ನೋದು ಕಡಿಮೆ ಮಾಡಬೇಕು. ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಹೈ ಅಮೌಂಟ್ ಆಫ್ ಕ್ಯಾಲರಿ ನಾವು ತಗೊಂಡ ಕೂಡಲೇ ಅದು ಫ್ಯಾಟಾಗಿ ಸ್ಟೋರ್ ಆಗಿ ಸ್ಥೂಲ ದೇಹ ಬರ್ತದೆ. ಸ್ಥೂಲ ದೇಹ ಬಂದ ಕೂಡಲೇ ಸಕ್ಕರೆ ಕಾಯಿಲೆ, BP, ಕೊಲೆಸ್ಟ್ರಾಲು, ಈ ಮೂರುಗಳು ತಂದು ಲೈಫ್ ಸ್ಟೈಲ್ ಡಿಸೀಸಲ್ಲಿ ಬರಲಿಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಸ್ಥೂಲ ದೇಹ ಬರದಾಗಿ ನೋಡಬೇಕು, ಒಬೇಸಿಟಿ ಕಡಿಮೆ ಮಾಡಬೇಕು, ಅದನ್ನು ನಾವು ಡಯಟ್ ಮಾಡಿ ಕಂಟ್ರೋಲ್ ಮಾಡಿ ನೋಡಬೇಕಾಗತ್ತೆ. ಅಂದರೆ ನಮಗೆ ಬೇಕಾದಂಥ ಇತಿಮಿತಿಯಲ್ಲಿ ಆಹಾರವನ್ನು ತಿನ್ನಬೇಕಾಗತ್ತೆ. ಅಂದರೆ ನಮಗೆ ಸಿಗುತ್ತೆ, ಪಾರ್ಟಿ ಬರುತ್ತೆ, ಫ್ರೆಂಡ್ಸ್ ಬರ್ತಾರೆ ಎಲ್ಲ, ನಾನು ಏನು ತಿಂತೇನೆ ಅಂತ ನಮಗೆ ಗೊತ್ತಿರಬೇಕು. ಅದು ಕಂಟ್ರೋಲ್ಡ್ ಫುಡ್ ಇದ್ದರೆ ಮಾತ್ರ ಒಂದು. ಎರಡನೇದು ಹೆಲ್ತ್ ಇಂಪಾರ್ಟೆಂಟಾಗಿ ನಾನು ನೋಡಬೇಕಾದ್ರೆ ಎಕ್ಸಸೈಸ್. ಈ ಪಾಶ್ಚಾತ್ಯ ಜನರಲ್ಲಿ ನೀವು ನೋಡಿದರೆ ಅವರಿಗೆ ಎಕ್ಸಸೈಸ್ ಎನ್ನುವುದು ಪಾರ್ಟ್ ಆಫ್ ದೇರ್ ಲೈಫ್, ಪಾರ್ಟ್ ಆಫ್ ಲೈಫ್. ಯಾಕಂದರೆ ಅವರು ಡೈಲಿ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಯಾವ ಥರ ಪೂಜೆ ಮತ್ತು ನಮ್ಮ ಡೈಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಅದೇ ಥರ ಅವರಿಗೆ ವಾಕಿಂಗ್ ಅಥವಾ ಎಕ್ಸಸೈಸ್ ಅವರ ಪಾರ್ಟ್ ಆಫ್ ದೇರ್ ಲೈಫ್. ಆದರೆ ನಮ್ಮ ದೇಶ ಅದನ್ನು ನಾವು ನೋಡ್ತಾ ಇಲ್ಲ. ಅಂದರೆ ನಮ್ಮಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಥವಾ ಯಾರಿಗೆ ಹಾರ್ಟ್ ತೊಂದರೆ ಬಂದಿದೆ, ಸ್ಟ್ರೋಕ್ ಬಂದಿದೆ, BP ಬಂದಿದೆ ಅಥವಾ ಕೊಲೆಸ್ಟ್ರಾಲ್ ಬಂದಿದೆ, ಅಂಥ ಜನರಿಗೆ ಡಾಕ್ಟರ್ಗಳ ಅಡ್ವೈಸ್ ಆದ ನಂತರ ಆ ಜನರು ಹೋಗ್ತಾರೆ. ಅಂದರೆ ಅವರು ರೋಗಿ ಇಂಥ ಒಂದು ಲೇಬಲ್ ಆದ ನಂತರ ಅವರು ಎಕ್ಸಸೈಸಿಗೆ ಹೋಗ್ತಾರೆ. ಯಾಕೆ ಇದನ್ನು ಈ ಥರ ಮಾಡಬೇಕು? ನಾವು ಬರದ ಹಾಗೆ ನಾವು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಜೀವನ ಚಟುವಟಿಕೆಯಲ್ಲಿ ಅದನ್ನು ಯಾಕೆ ಅಳವಡಿಸಬಾರ್ದು? ಖಂಡಿತವಾಗಿ ಅಳವಡಿಸಿದರೆ ಎಕ್ಸಸೈಸ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆರ್ 45 ಮಿನಿಟ್ಸ್ ಪರ್ ಡೇ ಎಕ್ಸಸೈಸ್ ಮಾಡಿದರೆ ನಮ್ಮ ವಯಸ್ಕ ಮಿತಿಯಲ್ಲಿ ಈ ಯಂಗ್ ಜನ್ರೇಷನಲ್ಲಿ ಇಂಥದ್ದು ಮಾಡಿ ಡೆಫಿನೆಟ್ಲಿ ಇಂಥ ಕಾಯಿಲೆಗಳು 3-4 ಲೈಫ್ ಸ್ಟೈಲ್ ಡಿಸೀಸ್ ಬರೋದನ್ನು ಕಡಿಮೆ ಮಾಡ್ಬೋದು, ತಡೆಗಟ್ಬೋದು. ಸೊ ಇದು ಎರಡು ಮಾಡಿದರೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಆರ್ ವೆರಿ ಇಂಪಾರ್ಟೆಂಟ್ ಟೂಲ್ ಟು ಕಂಟ್ರೋಲ್ ಲೈಫ್ ಸ್ಟೈಲ್ ಡಿಸೀಸಸ್. ಮಧುಮೇಹವನ್ನು ತಡೆಗಟ್ಟಲು ಜೀವನ ಶೈಲಿಯಲ್ಲಿ ಬದಲಾವಣೆ ಅಗತ್ಯ ಅಂತ ಹೇಳಿರೋ ಡಾಕ್ಟರ್ ಶಿವಶಂಕರ್ ಸರಿಗೆ ಧನ್ಯವಾದಗಳು. ನಮಸ್ಕಾರ. This is Dr. Shivshankar sir with Dr. Manjushri Naik. Thank you. Thank you.